ಅಯ್ಯಪ್ಪ 10,000 ರೂಪಾಯಿನ ಅವಳು ತಿನ್ಬೇಕು. ಅದು ರೂಲ್ಸ್ ಅಂಡ್ ರೆಗ್ಯುಲೇಷನ್. ಬಾತ್ರೂಮ್ ಹೋಗ್ಬಾರ್ದು ಅಂತ ಹೇಳ್ಬೇಕು. ಯಾಕೆ ಬಂದ್ಬಿಡು. 8,946 rupees ಮಿಕ್ಕಿದೆ. ನಿನ್ನ 10,000 ರೂಪಾಯಿಲಿ ನನಗೆ ಯಾಕೆ ನೀನು ಗಿಫ್ಟ್ ಕೊಡ್ಸ್ಬಾರ್ದು? ಆಯ್ತು, ಹೊಸ ಔಟ್ಫಿಟ್ ಹೆಂಗಿದೆ? ಕಾಸ್ಟ್ಲಿಯಸ್ಟ್ ಕಾಫಿ ಆಗಿದೆ ಅದನ್ನ ಕುಡಿ ಅಂತ ಫಸ್ಟೇ ಮೆನ್ಷನ್ ಮಾಡಿರ್ಬೇಕು. ಸೊ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಸೊ ಗೈಸ್, ಇವತ್ತಿನ ಬ್ಲಾಗ್ ತಮ್ಮನೇಲಿ ನೋಡ್ತೀರಾ. ಸೊ ಇವತ್ತು ನಾವು 10,000 ರೂಪಾಯಿ ನಮ್ಮ ಅಕೌಂಟ್ ಕೊಡ್ತಿದ್ದೇವೆ. ಏನಕ್ಕೆ ಖುಷಿ ಪಡೆ ಫಸ್ಟ್. 10,000 ರೂಪಾಯಿ ಅಂದ್ರೆ ಅಷ್ಟೇ ಏನಕ್ಕೆ ಅಂತೆ ವಾವ್ ಅನ್ಬೇಕು. ಗೈಸ್ 10,000 ರೂಪಾಯಿ ಅವಳಿಗೇನೆ ಕೊಡ್ತೀನಿ ಅಂತಂದ್ರೆ ಈ 10,000 ರೂಪಾಯಿನ ಅವಳು ತಿನ್ಬೇಕು. ನೋಡ್ ತಿನ್ನಂಗಿಲ್ಲ, ತಗೊಂಡೋಗಿ ಖರ್ಚು ಮಾಡಿ ತಿನ್ಬೇಕು. 10,000 ರೂಪಾಯಿ ಕ್ಯಾಶ್ ನೋಡಿನೇ ಎಷ್ಟೊಂದು ದಿವಸ ಆಗ್ಬಿಟ್ಟೈತ್ಲೆ. ಬರೀ ಫೋನ್ ಪೇ ಯೂಸ್, ಬರೀ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗ್ತಿರೋದು ಗೈಸ್. ಇವೆಲ್ಲ ಕೊಟ್ಟಿದ್ದೆ ಪತಿ ಅಲ್ವಾ? ಸೊ ಎಸ್, ಟೈಮ್ ಒಳಗೆ ರೆಡಿನಾ? ಸೊ ನಿಂಗಿರೋ ಟೈಮ್ ಬರೀ 2 ಅವರ್. ಆಯ್ತು, ಒಂದು 6 ಅವರ್ ಕೊಡೋಣ ಗೈಸ್. 6 ಅವರ್ಸ್ ಕೊಡೋಣ. ಇವಾಗ ಟೈಮ್ ಎಷ್ಟು? ಇವಾಗ ಟೈಮ್ ಬಂದ್ಬಿಟ್ಟು 10:30 ಅಲ್ವಾ? ನೈಟ್ 8 o'clock ಇಲ್ಲ 9 o'clock ತನಕ ಕೊಡು. ನೀನು ಚಾನ್ಸ್ ಕೊಡ್ತಿರೋದು ನಾನು. ನೀನೇ ಯೋಚನೆ ಮಾಡಿ. ನೀನು ಹಂಗಂತ ನೀನು ಕಡಿಮೆ ಟೈಮ್ ಕೊಡಂಗಿಲ್ಲ. ಆಯ್ತು, ಒಂದು 6 ಅವರ್ ಕೊಡೋಣ. 6 ಅವರ್ಸ್ ಕೊಡೋಣ, ಓಕೆನಾ? 6 ಅವರ್ಸ್ ಎಷ್ಟೊತ್ತಾಗುತ್ತೆ ಅಲ್ಲಿಗೆ? ಎಷ್ಟೊತ್ತಾಗುತ್ತೆ ಅಂದರೆ 1 2 3 4 5 6 4 ಗಂಟೆ ಇಲ್ಲ 5 ಗಂಟೆ ಅಷ್ಟಲ್ಲಿ. 6 ಸ್ಲಾಶ್ ಮಾಡು. ಇವಾಗ ಟೈಮ್ ಬಂದ್ಬಿಟ್ಟು 10:30. 6 ಗಂಟೆವರೆಗೂ ಅವಳಿಗೆ ಟೈಮ್ ಇರೋದು, ಓಕೆನಾ? ಅವಳು ತಿಂದು ಖಾಲಿ ಮಾಡಬೇಕು. ಆ್ಯಂಡ್ ಅವಳು ಒಬ್ಳೇ ತಿನ್ಬೇಕು, ಯಾರೂ ಕೊಡಂಗಿಲ್ಲ. ಸರಿ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಹೇಳು. ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಗೈಸ್ ಏನಿಲ್ಲ ಕಣಲೆ, ನೀನು ಏನು ಬೇಕೋ ತಿನ್ಬೋದು. ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಏನಿಲ್ಲ. ಹೌದಾ? ಒಟ್ನಲ್ಲಿ ಅವಳು ಒಬ್ಳೇ ತಿನ್ಬೇಕಷ್ಟೇ. ಅದನ್ನ ರೆಡಿನಾ ಮಾಡೋದಕ್ಕೆ ಚಾಲೆಂಜು. ಅಂದ್ರೆ ನಾನು ಯಾವಾಗ ಬೇಕಾದ್ರೂ ತಿನ್ಬೋದು. ಇವಾಗ ನಾನು ಹೋಗಿ ತಿನ್ಕೊಂಬಂದು 1 hour ಬಿಟ್ಕೊಂಡು ತಿನ್ಬೋದು. ನೆಕ್ಸ್ಟ್ ನೀನು ಯಾವಾಗಾರ ತಿನ್ಕೋ. ಆಮೇಲೆ ಒಟ್ನಲ್ಲಿ 1 hourಗೂ ತಿಂತಾನೆ ಇರ್ಬೇಕು. 1 hour ತಿಂತಿರ್ಬೇಕು. ಅಂಡ್ ಇದೇ ಹೇಳು, ನನಗೆ ಆನ್ಲೈನ್ ಆರ್ಡರ್ ಮಾಡ್ಬೋದಾ? ನೀನು ಹೆಂಗಾರ ಆರ್ಡರ್ ಮಾಡ್ಕೋ. ಒಟ್ಟಲ್ಲಿ 10,000 ಖಾಲಿ ಮಾಡಬೇಕು. ಗೆದ್ರೆ ಏನು, ಸೋತ್ರೆ ಏನು ಹೇಳು ಗೈಸ್. ಅಕಸ್ಮಾತ್ ಏನೋ ಗೆದ್ರೆ ನನ್ನ ಕಡೆಯಿಂದ ಅವಳಿಗೊಂದು ಗಿಫ್ಟ್ ಇರುತ್ತೆ. ಸೀಕ್ರೆಟ್ ಗಿಫ್ಟ್. ಸೀಕ್ರೆಟ್ ಗೀಕ್ರೆಟ್ ಅಂತ ನೆಕ್ಸ್ಟ್ ಬ್ಲಾಗ್ ಹಾಕಂಗಿಲ್ಲ. ಇದ್ದೇ ಬ್ಲಾಗ್ ಅಲ್ಲಿ ಕೊಡ್ಬೇಕು ನೀನು. ಎಷ್ಟೊಂದ್ಸರಿ ಇದ್ದಾರೆ ಯಾಮಾರಿಸಿದ್ಯಾ ನೀನು. ಇದ್ದೇ ಬ್ಲಾಗ್ ಅಲ್ಲಿ ಕೊಡ್ಬೇಕು. ಆಯ್ತು, ಅವಳಿಗೊಂದು ಸ್ಪೆಕ್ಸ್ ಕೊಡ್ತೀನಿ ಗೈಸ್. ಅವಳಿಗೆ ಸ್ಪೆಕ್ಸ್ ಬೇಕಂದ್ರೆ ಸಿಕ್ಕಾಪಟ್ಟೆ ಆಸೆ ಇದೆ. ಅವಳಿಗೊಂದು ಸ್ಪೆಕ್ಸ್ ಕೊಡಿಸ್ತೀನಿ. ಅಕಸ್ಮಾತ್ ಏನೋ ಸೋತ್ರೆ ಅವಳು ನಂಗೆ 10 ರೂಪಾಯಿ ಕೊಡ್ಬೇಕು. ಅವಳು ನಂಗೆ 10 ರೂಪಾಯಿ ಕೊಡ್ಬೇಕು. ನಾನು ನಿಂಗೆ ಒಂದು ಸ್ಪೆಕ್ಸ್ ಕೊಡ್ತೀನಿ. ಮಣ್ಣು 10,000 ಕೊಡ್ಬೇಕಾಯ್ತು ಅವಳು ಅಷ್ಟೇ. ನೀನ್ ಹೆಂಗ್ ಕೊಟ್ಟೆ ನಾನು ಅದನ್ನ ಕೊಡ್ತೀನಿ. 10,000 ವಾಪಸ್ ಕೊಡ್ಬೇಕು. ನೀನ್ ಹೆಂಗ್ ಕೊಟ್ಟೆ ನಾನು ಅದನ್ನ ಕೊಡ್ತೀನಿ. ನೀನ್ ಗಿಫ್ಟ್ ಏನ್ ಡಿಸೈಡ್ ಮಾಡಿದ್ರೆ ನಾನು ಅದನ್ನ ಕೊಡ್ತೀನಿ. ಅವಳು ಏನು ಇವಾಗ ಚೈಲ್ಡ್ ಗೈಸ್, ಅದಕ್ಕೆ ಏನೋ ಒಂದು ಸ್ಪೆಕ್ಸ್ ಕೊಡ್ಸಾಳೆ ಅಂತೆ. ಓಕೆ, ಇವಾಗ ಚಾಲೆಂಜ್ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್. ಯೋರ್ ಟೈಮ್ ಸ್ಟಾರ್ಟ್ಸ್. ಸರಿ, ನಾನು ಟೈಮ್ ಸ್ಟಾರ್ಟ್ ಫೋನ್ ಬೇಕಲ್ಲ, ಟೈಮ್ ಸ್ಟಾರ್ಟ್ ಮಾಡಕ್ಕೆ. ಟೈಮ್ ಫೋನ್ ಏನಕ್ಕೆ? 6 o'clock ಅಲ್ವಾ? ಓಕೆ ಗೈಸ್, ಟೈಮ್ ಕರೆಕ್ಟ್ ಆಗಿ 10:41 ಟೈಮ್ ಆಗಿದೆ. ಇವಾಗ ನೋಡುವ ಅವಳು ಹೆಂಗ್ ಸ್ಟಾರ್ಟ್ ಮಾಡ್ತಾರೆ. ನೀನ್ ಹಿಡ್ಕೊಳ್ತಾ ನಾನು ಹಿಡ್ಕೊಳ್ಳ. ನೀನೇ ಹಿಡ್ಕೋ. ಯಾವತ್ತು ಎಲ್ಲೆಲ್ಲಿ ಹೋಗ್ಬೇಕು, ಏನೇನ್ ತಿನ್ಬೇಕು ಅಂತ ಅನ್ಕೊಂಡಿದ್ನಲ್ಲ, ಅದೆಲ್ಲ ಇವತ್ತಿಂದ ಪೂರೈಸ್ಕೊಳ್ತೀನಿ. ನಾಳೆ ಹೊಟ್ಟೆ ಕೆಡುತ್ತೆ ಪಕ್ಕ ನಾನು. ಚೈತ್ರ, ಫಸ್ಟ್ ಏನ್ ತಿಂತೀಯ ನೀನು? ಫಸ್ಟ್ ಇವಾಗ ನಾಷ್ಟ ಮಾಡೋಣ. ನಾನು ರಾಮೇಶ್ವರಂನಲ್ಲಿ ತಿನ್ನೋಣ ಅನ್ಕೊಳ್ಳೆ ನಾಷ್ಟ. ಬಟ್ ಕುಶಾನಿ ಬರೋ ಟೈಮಿಗೆ ಅಷ್ಟರಲ್ಲಿ 1 hour ಆಗುತ್ತೆ. ಅವಳಿನ್ನ ಬರೋದು ಲೇಟ್ ಆಗ್ಬಿಡುತ್ತೆ. ಸೊ ಅದಕ್ಕೆ ಇವಾಗ ಸದ್ಯಕ್ಕೆ ಇಲ್ಲೇ ಮಾಡೋಣ. ತಟ್ಟೆ ಇಡ್ಲಿಗೆ ಇದಂದ್ರೆ ಅವಳು ಫೇವ್ರೇಟ್, ಪ್ರಾಣ ಬಿಡ್ತಲ್ಬೇಕಾರೆ ಇದಕ್ಕೆ. ಸೊ ಬರೀ ಇಲ್ಲಿ ಅವಳು ಇಡ್ಲಿ ತಿನ್ಬೇಕಂತೆ. ನೋಡೋಣ ಎಷ್ಟಾಗುತ್ತೆ ಇಡ್ಲಿಗೆ ಅಂತ. ನನಗೇನು ಬೇಡ, ನೀನು ಒಬ್ಳೇ ತಿನ್ಬೇಕು ಅದನ್ನ. ನಮಗೆ ನಾವು ಆರ್ಡರ್ ಮಾಡ್ಕೋತೀವಿ ನಾವು. ನಮ್ಗೆ ತಲೆ ಕೆಡ್ಸ್ಕೊಂಡ್ಬಿಡ. ನೋಡ್ಬೇಕು ಎಂತ ಕಿಲಾಡಿ. ನಿಮ್ಗೇನ್ ಬೇಕಂತ ಕೇಳ್ತಾವಳೆ. ಏನ್ ತಗೊಂಡೆ ಇವಾಗ? ಪುಳಿಯೋಗರೆ ಇಡ್ಲಿ ಅಂತ ಹೇಳುದು. ನಾನು ಒಬ್ಳೇ ತಿನ್ನಿ. ನೀ ದುಡ್ಡು ಕೊಡ್ಸಲ್ಲ. ನನ್ನ ಬಗ್ಗೆ ನೀನು ಯೋಚನೆ ಮಾಡಿ. ನೀ ದುಡ್ಡು ಕೊಡ್ಸಲ್ಲ ಬಿಡು. ಗೈಸ್, ಫಸ್ಟ್ ಬಿಲ್ಲು 105 ರೂಪಾಯಿ ಆಗಿದೆ. ಓಕೆ ಚೈತ್ರ, ನಿನಗೆ ಇಲ್ಲೇನಕ್ಕೆ ಪುಳಿಯೋಗರೆ ಮತ್ತೆ ಇಡ್ಲಿ ತುಂಬಾ ಇಷ್ಟ? ಮೇನ್ ಆಗಿ ನಂಗೆ ಪುಳಿಯೋಗರೆ ಇಷ್ಟ. ನಂಗೆ ಯಾರು ಮಾಡಿದ್ರು ಪುಳಿಯೋಗರೆ ಇಷ್ಟ. ತುಂಬಾ ಚೆನ್ನಾಗಿರುತ್ತೆ ಪುಳಿಯೋಗರೆ ಅಂದ್ರೆ ಬ್ರಾಹ್ಮಿನ್ಸ್ ಅಲ್ಲೇ. ಅವ್ರದ್ದು ಟೇಸ್ಟೇ ಒಂಥರ ಡಿಫ್ರೆಂಟ್. ಅದಕ್ಕೆ ನಂಗೆ ಬ್ರಾಹ್ಮಿನ್ಸ್ ಪುಳಿಯೋಗರೆ ಇಷ್ಟ. 10 rupees ಬಾಟಲ್. ಸೊ ಇಲ್ಲಿ 110 rupees ಆಗಿದೆ. ಇಲ್ಲಿ ಹೆಂಗಿಸ್ತು ತಿಂದೆ? ಏನ್ ಗೊತ್ತಾ, ಯೂಶುವಲ್ ಆಗಿ ಇವಾಗ ಏನ್ ಅನಿಸ್ತಿದೆ ಅಂದ್ರೆ, ನಾ ಮುಂಚೆ ನಾರ್ಮಲ್ ಆಗಿ ಬಂದು ತಿಂತಿದ್ನಲ್ಲ, 2 ಪ್ಲೇಟ್ ಇಲ್ಲ 3 ಪ್ಲೇಟ್ ತಗೊಂಡಾಗ 100 ರೂಪಾಯಿ ಅಷ್ಟೊಂದ ಅನ್ಸುತ್ತೆ. ಇವಾಗ ಅಷ್ಟೇ. ನಂಗೆ 200% ಗೊತ್ತಿತ್ತು ನಮ್ಮ ಅಕ್ಕ ನನ್ನ ಇಲ್ಲೇ ಕರ್ಕೊಂಡ್ಬರ್ತಾಳೆ ಅಂತ. ಇದಕ್ಕೆ
ಸ್ಟಾರ್ ಬಕ್ಸ್ ಹಾ. ನನಗೆ ಗೊತ್ತಿತ್ತು ನೀನು ಇದೇ ಕರ್ಕೊಂಡ್ ಬರ್ತೀಯ ಇಲ್ಲೇ ಕರ್ಕೊಂಡ್ ಬರ್ತೀಯ ಹೆಂಗ್ ಗೊತ್ತೇಳು ನನಗೆ ಗೆಸ್ ಮಾಡ್ದೆ ಕಣೆ ನಾನು ಗೆಸ್ಟಿಂಗ್ ಅಲ್ಲಿ ನಂಬರ್ 1 ಕಾಸ್ಟ್ಲಿ ಎಷ್ಟು ತಗೊಂತ್ಯಾ ಫುಲ್ ಎವ್ರಿ ಅವ್ರಿಗೆ ಕೇಳ್ತೀನಿ ಕಾಸ್ಟ್ಲಿ ಅಷ್ಟು ಕಾಫಿ ಆಗಿದೆ ಅದನ್ನ ಕೊಡಿ ಅಂತ. ಸರಿ ಆಯ್ತು ಗೈಸ್ ಇಲ್ಲಿ ಕಾಸ್ಟ್ಲಿ ಎಷ್ಟು ಬಂದ್ಬಿಟ್ಟೆ 300 ರೂಪಾಯಿ ಅಷ್ಟೇ ಬಟ್ ಯಾವ ಫ್ಲೇವರ್ ಏನು ಅಂತ ಗೊತ್ತಿಲ್ಲ ನೋಡ್ತೀನಿ. 350 ರೂಪಾಯಿ 370 ರೂಪಾಯಿ ಅದೇ ಕಾಸ್ಟ್ಲಿ ಗೈಸ್ ಇಲ್ಲಿ. ಹಿಂಗೆ ಯಾರು ಚೆನ್ನಾಗಿರ್ತೀವಿ ನನಗೆ ಅಷ್ಟು ಐಡಿಯಾ ಇಲ್ಲ ಕೆಪಚಿನೋ ಚೆನ್ನಾಗಿರುತ್ತೆ ಅದೇನಾ ಇಲ್ಲಿ ಹೆಂಗೆ ಹೇಳೋದು ಏನು ಹೇಳೋದು ಕೋಲ್ಡ್ ಕಾಫಿ ಅಂತ ಹೇಳೋ ಕೊಡ್ತಾರೆ ಹೇಸಲ್ನಟ್ ಏನು ಹೇಳೋದು ನೋಡಿ ಗೈಸ್ ಅವಳು ಆರ್ಡ್ರ್ ಮಾಡೋಕ್ಕೂ ಭಯ ನಾನು ಯಾವತ್ತೂ ನಂಗೆ ಕೋಲ್ಡ್ ಕಾಫಿ ಕೊಡಿ ನಿನ್ನ 10,000 ರೂಪಾಯಿಲಿ ನನಗೆ ಯಾಕೆ ನೀನು ಗಿಫ್ಟ್ ಕೊಡಿಸ್ಬಾರ್ದು ಬೇರೆ ಏನು ತಿಂತೀಯ ಇದರಲ್ಲಿ ಅದೇ ನೋಡ್ತೀನಿ ನಾನು ತಿಂತೀನಿ ನಾನು ಹಾಂ ತಿಂತೀನಿ ಇವಾಗ ತಿನ್ನಲ್ಲ ದನ ಥರ ಮತ್ತೆ ತಿಂತೀನಿ ಅಂತಿಲ್ಲ ಕಾಫಿ ಕುಡಿದು ಸ್ವಲ್ಪ ಬ್ರೇಕ್ ಕೊಟ್ಬಿಡ್ತೀನಿ ಹೊಟ್ಟೆ ಏನಾಗಬಾರ್ದು ನಿಂದು ಗೈಸ್ ಇವಾಗ ನಮ್ಮ ಅಕ್ಕ ಇವಾಗ ಟಾಲ್ ಕಾಫಿ ಆರ್ಡರ್ ಮಾಡಿ ಕೋಲ್ಡ್ ಕಾಫಿ ಟಾಲ್ ಗ್ರ್ಯಾಂಡ್ ಹೆಂಗೆ ಬರುತ್ತೆ ಅದು ಇನ್ನೂ ಟಾಲ್ ಗೊತ್ತದ 252 ಆಗಿದೆ ನಮ್ಮ ಅಕ್ಕ ಆದ್ರೆ ಏನೋ 9,638 ರೂಪಾಯಿ ಮಿಕ್ಕಿದೆ ಟೆಕ್ನಿಕ್ ಕಡೆ ಹಿಂಗಿರುತ್ತಲ್ಲ ಇನ್ನ ಜೋರಾಗೆ ಬಂದಿಲ್ಲ ಒಂದ್ಸೇರು ಬರುತ್ತೆ ನೋಡಿ ಇವಾಗ ಮತ್ತಿಲ್ಲ ಸುಮ್ಮನೆ ಹೆಂಗೆ ತೆಗಿತಿದ್ರ ಅಷ್ಟೇ ನೋಡಿ ಗೈಸ್ ನಮ್ಮ ಅಕ್ಕ ಕೋಲ್ಡ್ ಕಾಫಿ ಕುಡಿತಾವಳೆ ಬೇಕಾ ನನಗೆ ಬೇಡಮ್ಮ ಏನ್ ಗೊತ್ತಾ ನಾನು ತಿಂತಿದ್ದೀನಿ ನಾನು ಕುಡ್ತೀನಿ ನೀವಿಬ್ರು ಸುಮ್ಮನಿದ್ದೀರ ನಂಗೆ ಅದಕ್ಕೆ ಒಂಥರ ಆಗ್ತಿದೆ ಇಷ್ಟೊಂದು ಒಳ್ಳೆ ಮನ್ಸು ನಿಮಗೆ ಬೇಡ ಕುಡಿ ದಿನ ಪೂರ್ತಿ ನಾನು ತಿನ್ನೋದು ನೋಡ್ತಿರ್ತೀರಾ ನಿಮ್ಗೆ ಅನ್ಸಲ್ವಾ ನಾವು ಬೇಕಾದ್ರೆ ನಾವು ತಿನ್ಕೊಂತೀವಿ ನಮ್ಗೆ ಏನೋ ಬೇಕು ಓಕೆ ಓಕೆ ಗೈಸ್ ಫೈನಲಿ ಖಾಲಿ ಮಾಡಿದ್ಲು ಸೊ ಗೈಸ್ ನಮ್ಮ ತವ್ರ ಮನೆಗೆ ಮತ್ತೆ ಬಂದಿದ್ದೀವಿ ನಮ್ಮ ತವ್ರ ಮನೆ ಮಾಲಾಪೇಶಿಯ ಇಲ್ಲಿಗೆ ಬರ್ತಾನೆ ಇರ್ತೀವಿ ಸೊ ಇವ್ರು ಸಬ್ಬೆ ತಿನ್ಬೇಕಿತ್ತು ಸಬ್ಬೆಗಿನ್ನ ಮುಂಚೆ ಫಸ್ಟ್ ನಮ್ಮ ಮ್ಯಾಗ್ನೋಲೆ ಕೇಕ್ ತಿಂತೀನಿ ಅಂತ ಹೇಳಿದ್ಲು ಏನಾದ್ರು ತಿನ್ಬೋದು ನನ್ನ ಇಷ್ಟ ನಿನ್ನ ಇಷ್ಟ ಕಣ ನೀನ್ ಏನಾದ್ರು ತಿನ್ಬೋದು ಅಂಡ್ ನಮ್ಮ ಪುಟಾಣಿ ಕುಶಾನಿ ಕೂಡ ಸ್ಕೂಲಿಂದ ವಾಪಸ್ ಬಂದಿದ್ದಾಳೆ ಕುಟಾರಿ ಔಟ್ಫಿಟ್ ಹೆಂಗಿದೆ ಹೇಳಿ ಕುಶಾನಿ ಔಟ್ಫಿಟ್ ಕಮೆಂಟ್ ಮಾಡಿ ಗೈಸ್ ಹೆಂಗಿದೆ ಅಂತ ಬಿಡು ಬಿಡು ಖುಷಿ ಇದು ಹಾ ನೋಡಿ ಕುಶಾನಿ ಔಟ್ಫಿಟ್ ಹೆಂಗಿದೆ ಅದೇನ್ ಇಕ್ಕೊಳ್ಳೋ ಗೊತ್ತಿಲ್ಲ ಗೈಸ್ ಇದು ಮತ್ತೆ ಬ್ರಾಹ್ಮಿನ್ಸ್ ಅವೆರಡು ಸಿಕ್ಕಾಪಟ್ಟೆ ಇಷ್ಟ ಅವಳಿಗೆ ಅದಕ್ಕೆ ಅದು ಹೇಳು ಬೆಳಿಗ್ಗೆ ಅಲ್ಲ ಹೌದು ಕುಶಾನ್ 462 ಸೊ ಅವಳ ಬ್ಯಾಲೆನ್ಸ್ ಇನ್ನ 9,176 ರೂಪೀಸ್ ಇದೆ ತಿನ್ನು ಚೈತ್ರ ತಿನ್ನು ತಿಂದು ಖಾಲಿ ಮಾಡಾಕ್ಬಿಡು ನೀ ಏನ್ ಗೊತ್ತಾ ನಾನು ನಿಮ್ಮ ಅಮ್ಮನ್ಗೆ 10,000 ರೂಪಾಯಿ ಕೊಟ್ಟಿದ್ದೀನಿ ಎಷ್ಟು ಹೇಳು 10,000 ಅವಳು 10,000 ರೂಪಾಯಿ ತಿನ್ಬೇಕು ಈ ತರ ಊಟನ ನಿನಗೂ ಕೊಡ್ಬೇಕಾತರ ನಿಂಗೆ ಎಷ್ಟು 1,000 ಕೊಡ್ಲಿ ಅವಳಿಗೆ ಐಸ್ ಕ್ರೀಮ್ ಬೇಕಂತ ಗೈಸ್ ಸೊ ನೋಡೋಣ ಇರಿ ನಮ್ಮ ಕುಶಾನಿಗೆ ಏನ್ ಇಷ್ಟ ಅದು ತಿನ್ಲಿ ನೆಕ್ಸ್ಟ್ ನಮ್ಮ ಅಕ್ಕ ಐಸ್ ಕ್ರೀಮ್ ಇಷ್ಟ ಅಂತ ಹೇಳಿ ನೀನು ಈ ಕೇಕ್ನ ಫಸ್ಟ್ ಟೈಮ್ ತಿಂದಿದ್ದೆ ಯಾವಾಗ ಫಸ್ಟ್ ಟೈಮ್ ನಾನು ತಿಂದಿದ್ದು ಯಾವಾಗ ಅಂದರೆ ನಿನ್ನ ಸ್ಯಾಮ್ಸಂಗ್ ಒಂದು ಶೂಟ್ ಇತ್ತು ಅವತ್ತು ಫಸ್ಟ್ ಟೈಮ್ ತಿಂದಿದ್ದು ನೀನೇ ಟ್ರೈ ಮಾಡಿ ನೋಡು ಸಹಿತ ಸೂಪರ್ ಆಗಿರುತ್ತೆ ಅಂತ ಟ್ರೈ ಮಾಡಿದೆ ಅವತ್ತಿಂದ ನಮ್ಮ ಫೇವ್ರೇಟ್ ಆಗ್ಬಿಟ್ಟಿದೆ ನಾನು ಕೊಡ್ಸಾಮೇಲೆ ಹೆಸರೇ ಬಂತಿದ್ದೆ ನೀನು ಕೊಡ್ಸಾದ್ಮೇಲೆ 1 2 ಇದು 3ನೇ ಸರಿ ಯಾಕೆ ಹೇಳಿ ಗೈಸ್ ಇದ್ರ ಪ್ರೈಸ್ 450 ರೂಪಾಯಿ ಅದಕ್ಕೆ ತಿನ್ನಕ್ಕೆ ಬರಲ್ಲ ಇಲ್ಲಿ ಹೆವಿ ಕಾಸ್ಟ್ಲಿ ಗೈಸ್ ಇದು ಬಟ್ ಟೇಸ್ಟ್ ಕೂಡ ಹಂಗೆ ಚೆನ್ನಾಗಿರುತ್ತೆ ತಿಂತೀರ ಆರಾಮಾಗಿ ಎಂಜಾಯ್ ಮಾಡಿ ಎಂಜಾಯ್ ಡೇ ಥ್ಯಾಂಕ್ ಯು ಗೈಸ್ ನಾವು ನೆಕ್ಸ್ಟ್ ಬಂದಿರೋದು ಇವಾಗ ಸಬ್ವೆಗೆ ಸೊ ನಮ್ಮ ಅಕ್ಕ ಸಬ್ವೆಲಿ ತಿದ್ದಾಳಂತೆ ಗೈಸ್ ಇವಾಗ ಇಲ್ಲಿ 230 ರೂಪೀಸ್ ಆಗಿದೆ ಗೈಸ್ ನಮ್ಮ ಅಕ್ಕ ಹತ್ರ ಇನ್ನ 8,946 ರೂಪೀಸ್ ಮಿಕ್ಕಿದೆ ಇವಾಗ ಟೈಮ್ ಬಂದ್ಬಿಟ್ಟು 1 ಗಂಟೆ ಆಯಿತು ನೋಡಿ ಟೈಮ್ ಬಂದ್ಬಿಟ್ಟು ಇವಾಗ 1 ಗಂಟೆ ಇನ್ನು ಅವಳಿಗೆ 5 ಅವರ್ ಮಿಕ್ಕಿರೋದು ಸೊ 5 ಅವರ್ಗಳು 8,000 ಖರ್ಚು ಮಾಡಬೇಕು 8,400 ರೂಪಾಯಿ ಖರ್ಚು ಮಾಡಬೇಕು ಸೊ ಗೈಸ್ ಇವಾಗ ಸಬ್ವೆಯಿಂದ ಪನ್ನೀರ್ ರೈಸ್ ಬೌಲ್ ಬಂದಿದೆ ನೋಡ್ಬೋದು ನೀವು ಎಷ್ಟು ಡೆಲಿಷಿಯಸ್ ಆಗಿದೆ ಅಂತ ಫುಡ್ ಇದು ವೇಸ್ಟ್ ಚೈತ್ರ ಕ್ಯಾನ್ ಹ್ಯಾವ್ ಯುವರ್ ಲಂಚ್ ಗೈಸ್ ನಮ್ಮ ಅಕ್ಕ ಯಾವ ಜನ್ಮದಲ್ಲಿ ಪುಣ್ಯ ಮಾಡಿದ ದೇವಣ್ಣ ಗೊತ್ತಿಲ್ಲ ಅದನ್ನ ಈ ಜನ್ಮದಲ್ಲಿ ಅವಳು ಅನುಭವಿಸ್ತಾಳೆ ಏನಕ್ಕೆ 10,000 ರೂಪಾಯಿ ಕೊಟ್ಬಿಟ್ಟು ತಿನ್ನು ಅಂತ ಯಾರನ್ನ ಮಗ ಕೊಡ್ತಾನೆ ನಿನಗೆ ನೀನ್ ಕನ್ಸ್ಕೊಂತಾರೆ ನಿಂಗೆ ಏನು ಯೋಚನೆ ಮಾಡಿದ್ರೆ ಬರುತ್ತೆ ನಂಗೆ ಆಸೆ ಅಂತ ನಾನೇ ತಿಂತಿದ್ದೆ 10,000 ರೂಪಾಯಿಗೆ ನೀನು ಮಗ ನೋಡಿ ನಿಂದು
ಒಬ್ಳೆ ತಿಂತಿದ್ದ 1000 ರೂಪಾಯಿಗೆ ಮತ್ತೆ ಲೈಫಲ್ಲಿ ಇದೆ ಫಸ್ಟ್ ಅಂಡ್ ಲಾಸ್ಟ್ ಅನ್ಸುತ್ತೆ. ಇಲ್ಲ ಕಣೆ, ಈ ಅಕಸ್ಮಾತ್ ಏನೇ ಕಂಪ್ಲೀಟ್ ಮಾಡ್ರೆ ನೆಕ್ಸ್ಟ್ ಹಿಂಗೆ 20,000 ಕೊಡ್ತೀನಿ. ಬೇಡ 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 ಸಾಕು ಸಾಕು ಸಾಕು. ಗೈಜಿಲ್ಲ ಕುಶನ್ ಏನ್ ಕುಡಿದವಳೆ, ವಾಟರ್ ಮಿಲನ್ ಜ್ಯೂಸ್ ಕುಡಿದಾಳೆ. ಇದು ಈ ಕಾಸೆಲ್ಲ ಆಡ್ ಆಗಿಲ್ಲ, ಇದು ಸಪ್ರೇಟ್ ಕಾಸು. ಇದು ನಮ್ಮ ಅಕ್ಕ ಕೊಡ್ಸಿದ್ದೆ ಅವಳಿಗೆ, ಅವಳ ಕಾಸಲ್ಲಿ ಕೊಡ್ಸಿದ್ದು ತಿನ್ಸಿದ್ರ. ಕುಶಾನಿ, ನಿಮ್ಮ ಅಮ್ಮ ಹಿಂಗೆ ತಿಂತಿರಿ ಹಿಂಗೆ ಅಂತ ಅನ್ಸುತ್ತೆ? ತುಂಬಾ ಬನ್ನಿ ತಿನ್ಬೇಕಂತ ಸ್ಕೂಲ್ ಕೊಟ್ಟಿದ್ದೀನಿ. ಏನಂದ ಅವಳು? ಪನ್ನೀರ ಇವತ್ತು ಸ್ಕೂಲ್ಗೆ ಹಾಕೊಟ್ಟಿದೆ, ಅದನ್ನ ಹೇಳೋದು. ನಿಮ್ಗೂ ತಿಂತೈತರ ಈ ತರ ನಂಗೆ ಜ್ಯೂಸ್ ಕುಡ ಮೇಲೆ ಕೊಟ್ಟಿದ್ದೆ, ಆಮೇಲೆ ಆಚಿನ ಕೊಗಲ್ ಮೇಲೆ ಕೊಟ್ಟಿವಿ. ಅದಕ್ಕೆ ಕುಶಾನಿ, ನೀನು ಗುಡ್ಗಲ್ಲ ಬ್ಯಾಡ್ಗಲ್ಲ? ಗುಡ್ಗಲು ಬಟ್ಟು ನಾನು ಗಲೀಜ್ ಬರ್ತೀನಿ, ಎಲ್ಲರೂ ಗುಣ ಬೀಳ್ತೀನಿ. ನೆಕ್ಸ್ಟ್ ಏನು? ಸೊ ನೆಕ್ಸ್ಟ್ ಇವಾಗ ಮಿಲ್ಕ್ ಶೇಕ್ ಕುಡಿಬೇಕು. ನೆಕ್ಸ್ಟ್ ನಮ್ಮ ಅಕ್ಕ ಮಿಲ್ಕ್ ಶೇಕ್ ಕುಡಿಬೇಕು. ಓರಿಯೋ ಕುಕಿ ಶೇಕ್. ಓರಿಯೋ ಕುಕಿ ಶೇಕ್ ಅವೆಲ್ಲ ಹೆಂಗ್ ಗೊತ್ತು ನಿನಗೆ? ನೋಡೋಣಲ್ಲ. ಗೈಸ್ 209 ಆಗಿದೆ ಇಲ್ಲಿ ನೋಡುವ, -209. ಇನ್ನೂ ಅವಳ ಹತ್ರ 8,700 ರೂಪಾಯಿ ಇದೆ ಗೈಸ್. ಅವಳಿಗೆ 200 ರೂಪಾಯಿ ಖರ್ಚು ಮಾಡ್ತಿದ್ರೆ ಅದೇ ಹೆಂಗ್ ಗೊತ್ತಾ? ಇನ್ನೊಂದು ಮೇನ್ ಹೆಂಗ್ ಗೊತ್ತಾ? ನಾನ್ ವೆಜ್ಜಲ್ಲಿ ಅಷ್ಟೊಂದು ಆಪ್ಷನ್ಸ್ ಇಲ್ಲ, ಜಾಸ್ತಿ ದುಡ್ಡು ಎಲ್ಲ ಕಮ್ಮಿನೇ. ನಾನ್ ವೆಜ್ ಹೆವಿ ಕಾಸ್ಟ್. ಕರೆಕ್ಟ್. ಗೈಸ್ ಕುಶಾನಿ ಏನೋ ಹೇಳ್ತಾವಳೆ. ಹೆಂಗ್ ಕುಶಾನಿ? ನೀನು ಅಡ್ಕನ್ನೋಡು ನೋಡಿರ ಅಂದ್ರೆ ಅಡ್ಕನ್ನೋಡು ತೋಚಿನ ಗೇಮಲ್ಲಿ ನಿಂಗೆ ನೋಡ್ತಾ ಗೊತ್ತಾ, ಗೇಮ್ಸ್ ಎಲ್ಲ ನೋಡಿರ್ತಾಳೆ. ಇಲ್ಲಿ ನೋಡಿದ್ಲಿ ಇಲ್ಲಿ ಗೇಮಿಂಗ್ ಇದೆ ಅಂತ, ಅದಕ್ಕೆ ಬಾಪುಟ ತೋರಿಸ್ತೀನಿ ನಿನಗೆ ಅಂತ ಕರ್ಕೊಂಡು. ಏನ್ ನೈಸ್ ಪ್ರಾಣಿ ನೀನು, ಅದನ್ನ ನೋಡ್ಬೇಕು. ಅದು ನೋಡಿ ಅಂತೆ. ಇವತ್ತು ನಿಮ್ಮಮ್ಮ ಎಲ್ಲ ತಿನ್ಬೇಕು, ಅದಾದ್ಮೇಲೆ ನೆಕ್ಸ್ಟ್ ನಿಂದು, ಓಕೆನಾ? ಗೈಸ್ ನಮ್ಮ ಅಕ್ಕ ಕುಡಿದು ಖಾಲಿ ಮಾಡಿ ಹೇಳಿ, ಇನ್ನೂ ಹಂಗೆ ಇದೆ, ಖಾಲಿ ಆಗಿಲ್ಲ, ಸ್ವಲ್ಪ ಇದೆ, ಬೇಗ ಕುಡಿ. ಸರಿ, ಯಾವ ಥರ ಫೀಲ್ ಆಗ್ತಿದೆ? ಹೊಟ್ಟೆ ಏನಾದ್ರು ಗುಳುಗುಳು ಆ ಥರ ಏನೋ ಫೀಲ್ ಆಗ್ತಿದೆ? ಇವಾಗ ಸ್ವಲ್ಪ ತಿಂದಿದ್ದು ಹೆವಿ ಆಯ್ತು, ಬೇಕಂದ್ರೆ ಅದಕ್ಕೆ ಮ್ಯಾಗ್ನೋಲಿಯಾ ಮತ್ತೆ ಅದು 2 ತಿನ್ಬಿಟ್ನಲ್ಲ. ನಿನಗೆ 20 ನಿಮಿಷ ಟೈಮ್ ಅಷ್ಟೇ ನೆಕ್ಸ್ಟ್ ಲೋಡ್ ಮಾಡೋದಕ್ಕೆ. ಯಾಕಂದ್ರೆ ನಿಂಗೆ ಇನ್ನೂ ಮಿಕ್ಕಿರೋದು ಎಷ್ಟೋ 4 ಯಾವ್ದು ಮಿಕ್ಕಿರೋದು ನೋಡೋಣ. ಅದೇನು ತಿನ್ನೋಣ ಗೈಸ್ ನಮ್ಮ ಅಕ್ಕ. ಗೈಸ್ ಹಂಗೂ ಹಿಂಗೂ ವಾಲಾಡಿ ನಮ್ಮ ಅಕ್ಕ ಖಾಲಿ ಮಾಡೋಳೆ ಗೈಸ್. ಅರೆ ಪ್ರಾಮಿಸ್, ಇದ್ರ ಹಣೆ ನನ್ನ ಹಣೆಗೂ ನಾನಂತೂ ಕುಡ್ದಿಲ್ಲ, ಉಸಾನಿ ಕುಡ್ದಿಲ್ಲ, ಅವಳು ಒಬ್ಳೆ ಖಾಲಿ. ಹೌದು, ನಾನಂತೂ ಪ್ರಾಂಪ್ಟಾಗಿ ಗೇಮ್ ಮಾಡ್ತೀನಿ, ಮೋಸ ಅಂತೂ ಮಾಡಲ್ಲ ಈ ಗೇಮಲ್ಲಿ. ಇನ್ನೊಂದು ಸ್ವಲ್ಪ ಗ್ಯಾಪ್ ತಗೊಳ್ಳೋಣ ಇವಾಗ. ಓಕೆ, ಒಂಚೂರು ಗ್ಯಾಪ್ ತಗೊಂಡು. 150 ಆಗಿದೆಯಾ? ಹೌದು. ಓಕೆ ಗೈಸ್, ಇನ್ನ ಅವಳಿಗೆ 4 ಗಂಟೆ ಟೈಮ್ ತಗೊಂತೀವಿ. 4 ಗಂಟೆ ಟೈಮ್ ತಗೊಂತೀಯಾ? ಇನ್ನು ಅರ್ಧ ಗಂಟೆ ಟೈಮ್ ತಗೊಂತೀವಿ. ನೆಕ್ಸ್ಟ್ ಬೇರೆ ನೋಡ್ತೀನಿ. ಇನ್ನು 8,000 ಚಿಲ್ಲರೆ ರೂಪೀಸ್ ಇದೆ ಅವಳ ಹತ್ರ. A few moments later. ಸೊ ಗೈಸ್, ಇವಾಗ ಮನೆಗೆ ಬಂದ್ವಿ. ಆ್ಯಂಡ್ ನಮ್ಮ ಅಕ್ಕ ಇವಾಗ 10 ನಿಮಿಷ 20 ನಿಮಿಷ ಆಯ್ತು ಮನೆಗೆ ಬಂದು. ಮತ್ತಿನ್ನೊಂದೇನೋ ಆರ್ಡ್ರ್ ಮಾಡ್ತೀವಿ. ಫ್ರೂಟ್ ಬಾಲ್. ಸಿ ಗೈಸ್, ಈ ಫ್ರೂಟ್ ಬಾಲ್ ಆರ್ಡ್ರ್ ಮಾಡ್ತೀವಿ ನಮ್ಮ ಅಕ್ಕ. ಡಯಟ್ ಮಾಡೋಣ ಅಂತನಾ? ನಾನು ಅನ್ಕೊಡ್ತೀನಿ ಎಲ್ಲ ಹೆಲ್ದಿ ತಿನ್ನೋಣ ಅಂತ. ನಾನು ಎಷ್ಟು ಹೆಲ್ದಿ ತಿಂತೀನಿ ಅಂತ ನಾನು ದೊಡ್ಡ ಕಾನ್ಫಿಡೆನ್ಸ್ ಅಲ್ಲಿ ಹೇಳ್ಬಿಟ್ಟೆ. ನೀ ನನಗೆ ಫಸ್ಟ್ ನೆನ್ನೆ ನೀನು ಈ ತರ ಗೇಮ್ ಮಾಡೋಣ ಅಂತ ಹೇಳ್ದಾಗ ನೀನ್ ಏನಂತ ಅಂದೆ? 12 hours ಅಂತ ಅಂದಿದ್ದೀನು. 9 to 9 ಒಟ್ನಲ್ಲಿ 12 hours ಅಂತ. ನೀನ್ ಇವಾಗ ಬರೀ 6 hours ಅಂತ ಹೇಳ್ತಿದ್ಯಾ. ದಿಸ್ ಇಸ್ ನಾಟ್ ಫೇರ್. ಗೈಸ್ 9 ಅವರ್ 12 ಅವರ್ ಕೊಟ್ರೆ ಆರಾಮಾಗಿ ಯಾರು ಬೇಕಾದ್ರೆ ಖಾಲಿ ಮಾಡ್ತಾರೆ. ಆಯ್ತು, ಇವಾಗ ನೋಡು, ಇವಾಗ ಫ್ರೂಟ್ ಬಾಲ್ ನ ಆರ್ಡರ್ ಮಾಡ್ತಿದ್ದೀನಿ. ಓಕೆ ಮಾಡು. ಸೊ ಬಂದು 447 ಇದೆ ಅಂತ ಇದೆ. ಅಡ್ರೆಸ್ ಎಲ್ಲ ಹಾಕ್ಬಿಟ್ಟು ಇದು ಮಾಡ್ತೀನಿ. ಓಕೆ, 447 ರೂಪಾಯಿನಾ? ಫ್ರೂಟ್ ಬೌಲು 430 ರೂಪೀಸು. ಮೈನಸ್ ಮಾಡಿದ್ರೆ ಆ ಮಕ್ಕ ಹತ್ರ ಇನ್ನೂ 8,307 ರೂಪಾಯಿ ಮಿಕ್ಕಿದೆ. ವಾವ್, ಇದು ನೋಡಿ ಹೆಂಗೆ ಕೊಟ್ಟರು ಇದನ್ನ ಅಲ್ಲ, ಒಂಥರ ನೋಡಿ ಗೈಸ್, ಇದು ಯಾವ ಥರ ಕೊಟ್ಟಿದ್ದಾರೆ ಫ್ರೂಟ್ ಬೌಲು. ಚಟ್ನಿನ ಕೊಡ್ಕೊಂಡು. ಚಟ್ನಿ ಏನಿದು? ಮೇ ಬಿ ಡ್ರೆಸ್ಸಿಂಗ್ ಇರಬೇಕು. ಡ್ರೆಸ್ಸಿಂಗಾ? ಡ್ರೆಸ್ಸಿಂಗ್ ಮೇಲೆ ಡ್ರೆಸ್ ಮಾಡ್ಕೊಂಡು. ಓ, ಇದು ಗೈಸ್, ಇದು ಹನಿ. ವಾವ್, ಯಮ್ಮಿ ಆಗಿದೆ. ಒಂದು ತಿನ್ನ ಬೇಡ, ನೀ ತಿನ್ನು. ಹಾಕ್ಲಾ ಇದು? ಹಂಗೆ ತಿಂತೀಯಾ? ನೋಡಮ್ಮ, ಅವಳು ಸುಖ ಪುರಿಸಿ ಬೆಳಿಗ್ಗೆಯಿಂದ. ನೀ ಮನೆ ಚೆನ್ನಾಗಿತ್ತು, ಬಟ್ ಅವಳು ನೋಡು ಸುಖ ಪುರಿಸಿ ಬೆಳಗ್ಗೆ ಹೆಂಗ್ ತಿಂತ ಬೆಳಿಗ್ಗೆಯಿಂದ ಬರೀ ಆಚೆ ಇದೆ. ನಗು ನೋಡಿ, ನಗು ಅವಳಿಗೆ. ಮನೆ ಕೂತ್ಕೊ, ಮನೆಯಲ್ಲಿ ನಮ್ಮ ಅಮ್ಮ ಮಾಡಿದ್ರು ನಾನು ಮನೆ ಮಕ್ಕಳು ಮನೆ ತಿಂತಾಯಿ ಸೋದಕ ತಿಂತಾಯ. ತಿನ್ನು, ಯಾರು ಬೇಡ ಅಂದ್ರು. ಸರಿ. ನಮ್ಮ ಅಕ್ಕ ಇದನ್ನ ಇಲ್ಲೇ ಬಿಟ್ಬಿಟ್ಟು ಎಲ್ಲೋ ಹೋಗೋಳೆ ಗೈಸ್. ಎಲ್ಲೋದ್ ನಮ್ಮವಳು? ವಾಶ್ರೂಮ್ ಹೋಗೋಳ? ಚೈತ್ರ ಇಲ್ಲಿದ್ದೀನಾ? ಇಲ್ಲಿದ್ಯಾ? ಇಲ್ಲಿದ್ದೀನಿ. ಅಲ್ಲ, ಅದೊಂದನ್ನೇ ಬಿಟ್ಟು ಯಾಕೆ ಇಲ್ಲಿ ಬಂದಿದ್ಯಾ ನೀನು?
ನಿನ್ ಕೆಲಸ ಏನು ಬರೀ ಊಟ ಮಾಡೋದು ಇವತ್ತು. ನಾನು ಒಂದ್ ನಿಮಿಷ ಬೇರೆ ಏನೋ 10,000 ರೂಪಾಯಿ ನಾನು ಸುಮ್ನೆ ಕೊಡ್ದೆ ನಿನಗೆ ತಿನ್ನೋದಕ್ಕೆ. ಅಲ್ಲಿ ಕುತ್ಕೊಂಡು ಖಾಲಿ ಮಾಡು ಬಾ. ಬಂದೆ, ಟೈಮಿಂಗ್ ಎಲ್ಲ ನಿಂಗೆ ಜಾಸ್ತಿ ಕೊಡಲ್ಲ. ನಾನೇನೋ ನೋಡ್ಬೇಕಿತ್ತು ಅದಕ್ಕೆ ಬಂದೆ, ಬರ್ತೀನಿ. ಇದೆಲ್ಲ ನಮ್ಮ ಅಕ್ಕಂದು ಮಗು ಆಗಿದ್ದು ಕುಶಾನ್ ಇದೆ ಇದು ಫಸ್ಟು. ಇದು ಕುಶಾನ್ ಇದು ಗುಣ ಇದು ಕುಶಾನ್ 2. ಹೌದು ಇದೆ ಇದೆ ಇದೆ. ಸೊ ಗೈಸ್ ನಮ್ಮ ಅಕ್ಕ ಇವಾಗ ಇನ್ನೊಂದು ಆರ್ಡರ್ ಮಾಡಿದ್ದಾಳೆ. ಅದೇ ಸೇಮ್ ಮ್ಯಾಗ್ನೋಲಿಯಾ ಕೇಕ್ ಆರ್ಡರ್ ಮಾಡಿದ್ದಾಳೆ. ಎಷ್ಟದಕ್ಕೆ? 589. UPI ಮೂಲಕ ಚೇಂಜ್ ಪಕಡೋ ಕೊಯ್ ಬಿನೆ ಯಾಕಪ್ಪ ಚೇಂಜ್ ಇಲ್ಲ ಅಂತ ಇನ್ನೇನು ಮಾಡೋದು ಪಾಪ. ತಗೊಳ್ರಿ ತಿನ್ರಿ. ಇವಾಗೆ ತಿನ್ನಲ್ಲ, ಒಟ್ಟ ಲಾಸ್ಟ್ ಗೇಮ್ ಎಂಡ್ ಆಗುತ್ತಲ್ಲ ಅವಾಗ ತಿಂತೀನಿ. ಆರ್ಡ್ರ್ ಮಾಡಿ ತಿಂತಾ ಇರ್ಬೇಕು. ಲಾಸ್ಟ್ ಗೇಮ್ ಎಂಡ್ ಆಗುತ್ತೆ ತಿನ್ನೋದಲ್ಲ, ಹಂಗೆಲ್ಲ ಇಲ್ಲ. ಇವಾಗ ತಿನ್ ಖಾಲಿ ಮಾಡೋದು ಅಷ್ಟೇ, ಆಮೇಲೆ ಗೊತ್ತಿಲ್ಲ. ಇವಾಗ ಆರ್ಡ್ರ್ ಮಾಡಿ ಇವಾಗ ತಿನ್ಬಿಡ್ಬೇಕು. ಇವಾಗ ತಿನ್ಬೇಕು ಅಷ್ಟೇ. ಸರಿ ಆಯ್ತು, ಇವಾಗ ತಿನ್ನು. ಸರಿ ಆಯ್ತು, ತಿನ್ನು. ಹಲೋ ತಿನ್ನೋ ಇರೋ ಒಂದೇ ಒಂದು ನಿಮಿಷ ಮಾಡ್ತಿದ್ದೀರಾ. ಕಕ್ಕವ್ರಿಗೂ ಬಿಡ ನಾನು. ನನ್ನ ಎಷ್ಟು ಹಾಕೋಣ, ನಾನು ಯಾವಾಗ ತಿಂತೀನಿ. ಇವಾಗ ಇದಾದ್ಮೇಲೆ ನೆಕ್ಸ್ಟ್ ಆರ್ಡರ್ ಮಾಡ್ಬೇಕು, ಇಲ್ಲಾಂದ್ರೆ ಅಲ್ಲೋ ಮಾಡಂಗಿಲ್ಲ ಆರ್ಡರ್ ನೀನು. ಇದು ನೀನು ರೂಲ್ಸ್ ಫಸ್ಟ್ ಹೇಳಿದ್ದೀನಿ. ಏನು ನಿನಗೆ ಹೆಂಗ್ ಬೇಕೋ ಗೇಮ್ ವಯಸ್ಸು ದುಡ್ಡು ಕಮ್ಮಿ ಕಾಸು ಬೇಗ ಖಾಲಿ ಮಾಡೋದಕ್ಕೆ ಬೇಗ ಆರ್ಡರ್ ಮಾಡಿ ಕೇಳಿಸ್ಕೊ. ಸರಿ ಕೇಳಿಸ್ಕೊ. ಫಸ್ಟ್ ರೂಲ್ಸ್ ನಾನು ಇವಾಗ ಚೇಂಜ್ ಮಾಡ್ತಿಲ್ಲ. ಗೇಮ್ ಸ್ಟಾರ್ಟ್ ಅಂತ ಹೇಳಿದ್ದೀನಿ, ರೂಲ್ಸ್ ಅಂಡ್ ರೆಗ್ಯುಲೇಷನ್ ಏನು ಹೇಳು ಅಂತ. ನೀನು ಏನು ಹೇಳಿಲ್ಲ. 1 ಅವರ್ಗೆ ಒಂದ್ಸರಿ ತಿನ್ಬೇಕು ಅಂತ ಹೇಳಿದ್ ನೀನು. ಇವಾಗ ಫ್ರೂಟ್ ಪೋಲ್ ತಿಂದಿದ್ದೀನಲ್ಲ, ನಾನು ತಿಂತೀನಿ. ತಿನ್ನಕ್ಕಂತಾನೆ ತರಿಸಿದ್ದು. ಒಟ್ನಲ್ಲಿ ನಾನು ತಿಂತೀನಿ. ಗೇಮ್ ಮುಗಿಸೋ ನಾನು ತಿಂತೀನಿ ಅಷ್ಟೇ. ಇನ್ನ 7,707 ರೂಪಾಯಿ ಮಿಕ್ಕಿದೆ ಅವಳ ಹತ್ರ. ಎಸ್, ಏನೋ ತಿಂದಿಲ್ಲ ಅದನ್ನ. ಆ ತಿನ್ನೋರ್ಗು ಅದು ಕೌಂಟ್ ಇಲ್ಲ. ನೋಡು ಟೈಮ್ ಮಾಡಿದ್ರೆ 3:38 ಆಗಿದೆ ಟೈಮ್. ಇವಾಗ 7 o'clock ತಂಗ ಎಕ್ಸ್ಚೇಂಜ್ ಮಾಡಕ್ಕೆ ಅವಳಿಗೆ ಇನ್ನು 3 ಅವರ್ ಅಷ್ಟೇ ಟೈಮ್ ಇರೋದು. 7 o'clock 3 ಅವರ್ ಟೈಮ್ ಇವಾಗ 7 o'clock. ಸರಿ ಆಯ್ತು. ನಾನು ಇವಾಗ ಒಂದು ಐಫೋನ್ ತೊಗೊಬೇಕು. ಬಿಕಾಸ್ ಇವಾಗ ನನ್ನ ಈವೆಂಟ್ಸ್ ಜಾಸ್ತಿ ಬರ್ತಿದೆ ಆ್ಯಂಡ್ ನನ್ನ ಫೋನಲ್ಲಿ ಸ್ಟೋರೇಜ್ ಕೂಡ ಕಮ್ಮಿ ಆಗ್ತಿದೆ. ಸೊ ಅದಕ್ಕೆ ಇವಾಗ ಒಂದು 1 TB 17 Pro Max ತೊಗೊಳೋಣ ಅಂತ ಹೋಗ್ತಿದ್ದೀನಿ. ಬನ್ನಿ ಹೋಗಿ ತೊಗೊಂಬರೋಣ. ಆ್ಯಂಡ್ ನಮ್ಮ ಅಕ್ಕಂಗೆ ಏನೋ ಆಚೆ ಕಡೆ ಏನೋ ತಿಂತಾಳೆ ಅಂತೆ. ಫಸ್ಟ್ ಮ್ಯಾಗ್ನೋಲಿಯಾ ಕೇಕ್ ತಿಂದಿಲ್ಲ ಇನ್ನು ಅವಳು. ಆಚೆ ಕಡೆ ಅವಳು ಗ್ಲಿನ್ಸ್ ಕೇಕ್ ತಿಂತಾಳೆ. ನೀನು ರೂಲ್ಸ್ ಹೇಳ್ಬೇಕಾದ್ರೆ ನಾನು ಫಸ್ಟೇ ಬಾ ನಾನು ಹಂಗೆ ಫೋನ್ ತೊಗೊಬೇಕು. ಆ್ಯಂಡ್ ಅವಳು ಆಚೆ ತಿಂತಾಳೆ ಅಂತೆ. ಲೆಟ್ಸ್ ಗೋ. ಸೊ ಗೈಸ್ ಇವಾಗ ನನ್ನ ಹತ್ರ ಆಲ್ರೆಡಿ Pro Max ಇದೆ. ಅದಕ್ಕೆ ಇವಾಗ ಪ್ರೋ ತೊಗೊಳೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. 1 TBದು ಬಂದ್ಬಿಟ್ಟು 175, ಇದು ಬಂದ್ಬಿಟ್ಟು 190. 15,000 ಡಿಫ್ರೆನ್ಸ್ ಬೀಳಿದೆ ಅಷ್ಟೇ. ಬಟ್ ಸೇಮ್ ಏನು ಬರೀ ನಮ್ಮ ಡಿಸ್ಪ್ಲೇ ಮತ್ತು ಬ್ಯಾಟ್ರಿ ಅಷ್ಟು ಡಿಫ್ರೆನ್ಸ್ ಬರೋದು. ಬಟ್ ಅದು ಬಿಟ್ಟರೆ ಬೇರೆ ಏನು ಡಿಫ್ರೆನ್ಸ್ ಬರೋಲ್ಲ. ಸೊ ಬರೀ ಈ ಸೈಜು ಇದು ಚಿಕ್ಕದು ಇದು ದೊಡ್ಡದು ಅಷ್ಟೇ, ಇವೆರಡು ಡಿಫ್ರೆನ್ಸ್. ಅದು ಬಿಟ್ಟರೆ ಬೇರೆ ಏನು ಫೀಚರ್ಸ್ ಅಲ್ಲ, ಎಲ್ಲ ಸೇಮ್ ಇರುತ್ತೆ ಎರಡು ಫೋನಲ್ಲೂ. ಸೊ ಅದಕ್ಕೆ ಇವಾಗ ಪ್ರೋನೇ ತೊಗೊತಾ ಇದ್ದೀನಿ. ಗೈಸ್ ಫೈನಲಿ ಐ ಗಾಟ್ ಎ ಫೋನ್ ವೀಡಿಯೋಗೋಸ್ಕರ. ಗೈಸ್ ಇನ್ನೂ ಜಾಸ್ತಿ ಕಂಟೆಂಟ್ಗಳು ಬರುತ್ತೆ ಇನ್ನು ಮುಂದೆ. ಸೊ ವೆಯ್ಟ್ ಮಾಡ್ತೀರಿ. ಕಮ್ಮಿಂಗ್ ಬ್ಯಾಕ್ ಟು ದ ಚಾಲೆಂಜ್. ನಮ್ಮ ಅಕ್ಕನಿಂದ ನಾನು ಒಂದು ಅರ್ಧ ಗಂಟೆ 45 ಮಿನಿಟ್ಸ್ ವೇಸ್ಟ್ ಮಾಡಿದ್ದೀನಿ. ಎಕ್ಸ್ಟ್ರಾ ಕೊಡ್ತೀನಿ. ಅದಕ್ಕೆ 7:30ವರೆಗೂ ಎಕ್ಸ್ಟೆಂಡ್ ಮಾಡಿದ್ದೀನಿ. 7:30 ಕೊಟ್ಟಿದ್ದೀನಿ. ಓಕೆ, ನಾವು ಬಂದಿರೋದು ಗ್ಲೆನ್ಸ್ ಕೇಕ್. ಬನ್ನಿ ಇಲ್ಲೇನು ತಿಂತಾಳೆ ನೋಡುವ ಗ್ಲೆನ್ಸ್ ಕೇಕಲ್ಲಿ. ಗೈಸ್ ಇನ್ನೂ ಅವಳ ಹತ್ರ 7,700 ರೂಪಾಯಿ ಇದೆ. ನಡಿ ಇಲ್ಲೇ 1,000 ರೂಪಾಯಿ ಖರ್ಚು ಮಾಡ್ಬಿಡು. ಎಸ್ ಅಂತ ನೋಡಿ ಗೈಸ್ ಇಲ್ಲಿ. ಸರಿ ಪಿಜ್ಜಾ ಗೋಬಿ ಅವೆಲ್ಲ ಏನೋ ತಿನ್ನಲ್ವ ನೀನು? ಹನ್ನೆರಡು ತಿನ್ನಲ್ಲ. ಬರೀ ಇದು ಎಲ್ದಿ ನಿನಗೆ. ಯಾವುದು? ನೀವು ಕುತ್ಕೊಂಡ್ಬಿಟ್ರೆ ನೀನು ಹೋಗಿ ಆರ್ಡರ್ ಮಾಡಿ ತರಬೇಕು. ಸ್ಕ್ಯಾನ್ ಅಮ್ಮ, ನಾನು ಆಲ್ರೆಡಿ 3 ಸರಿ ಹೋಗ್ಬಿಟ್ಟಿದ್ದೀನಿ. ಓಕೆ ಗಾಯ್ಸ್, ಇವತ್ತು ನಮ್ಮ ಅಕ್ಕ ನನಗೇನೋ ಕೊಡ್ಸಲ್ ತಿನ್ನಕ್ಕೆ. ಬೇಡಪ್ಪ, ನೀನು ನಿನ್ನ ಕಾಸಲ್ಲಿ ಕೊಡ್ಸು, ಈ ಕಾಸಲ್ಲಿ ಬಿಟ್ಬಿಟ್ಟು. ಓಹ್ ಸರಿ ಆಯ್ತು. ಮೇಡಮ್ ಏನು ತೊಗೊಂಡಿರ ಮೇಡಮ್? ಅಲ್ಲಿ ಆರ್ಡರ್ ಆಯ್ತಾ? ಅಲ್ಲಿ ಆರ್ಡರ್ ಮಾಡಿದ್ದೀನಿ. ಇಲ್ಲಿ ಕಪ್ ಕೇಕ್ 1 ಸಿಂಗಲ್ ಪೀಸ್. ಕಪ್ ಕೇಕ್ 1 ಸಿಂಗಲ್ ಪೀಸ್ ತೊಗೊಂಡು ಹೇಳಿ ಇಲ್ಲಿ. ಅದಾದಮೇಲೆ ಹಾಯ್ ಯಾ ಹಾಯ್ ಫಿಲ್ಡ್ ಚಾಕ್ಲೇಟ್ ಡೋನಟ್. ಹಾಯ್ ಹಲೋ. ನೋಡ್ತೀರಾ ವಿಡಿಯೋಸ್ ಎಲ್ಲ? ಇಲ್ಲ ನಾಚಿಕೆ. ನಿನ್ನ ಹೆಸರೇನು? ಏನು? ಕೇಶ್ನ. ಸೂಪರ್, ಥ್ಯಾಂಕ್ ಯು. ಹಾಂ ಮೇಡಮ್, ಬೇರೆ ಇದೊಂದು ತಗೊಂಡೆ. ಇದೊಂದಾ? ಆಮೇಲೆ ಬೇರೆ ಚಾಕ್ಲೇಟ್ ಡೋನಟ್ ಅಷ್ಟೇ ಅವೆರಡು. ಒಳ್ಳೆ ಆರ್ಡ್ರ್ ಮಾಡೋಣ ಗೈಸ್. ಇವಾಗ ನೋಡಿದ್ರೆ ನನಗೂ ತಿನ್ನಬೇಕು ಅನಿಸಿದೆ. ನಾವೇ ತಿನ್ನಬೇಕು ಅಂತ ಅಂದಾಗ ಈಗ ಅಮೌಂಟ್ ಕೊಡ್ತೀವಿ, ಅಯ್ಯೋ ಇಷ್ಟೊಂದು ಅನ್ಸುತ್ತೆ. ಬಟ್ ಇವಾಗ 10 ರೂಪಾಯಿ ಇದೆ ನಮ್ಮ ಹತ್ರ.
ಇವೆಲ್ಲ ರೈಟ್ಗಳು ನೋಡ್ರಿ ಇಷ್ಟೇನಾ ನಂಗೆ ಇವಾಗ ಅನಿಸಿದೆ ಅಟ್ಲೀಸ್ಟ್ ಇದು 192 ಇಕ್ಬೇಕು ಯಪ್ಪ ನಿಮ್ಮಂತವ್ರು 3 ಜನ ಮನೆ ಇದ್ಬಿಟ್ರೆ ಮುಗೀತು. ಅಲ್ಲ ನಿನ್ ಟಾಸ್ಕ್ಗೋಸ್ಕರ ಆಯ್ತು ನಾನು ಇಲ್ಲ ನಾನು ಬರ್ತಾನೂ ಇಲ್ಲ ತಿಂತಾನೂ ಇಲ್ಲ. ಓಕೆ 404 ಗೈಸ್ ಟೋಟಲ್ ಇವಾಗ ಗ್ಲಿನ್ಸ್ ಕೇಕಲ್ಲಿ 404 ಇಷ್ಟ ಆಗಿದೆ. ಇನ್ನು ಅವಳ ಹತ್ರ 7,300 ರೂಪಾಯಿ ಇನ್ನೂ ಮಿಕ್ಕಿದೆ. ಸುಮ್ಮನೆ ಅಂತವಳೆ 7,000 ರೂಪಾಯಿ ಅದೇನು ತಿನ್ನೋ ಗೊತ್ತಿಲ್ಲ ಅವಳಿಗೇನು. ಫ್ಲಾಪ್ ಆಗೋಯ್ತು. ಗೈಸ್ ಇವಳನ್ನ ನೋಡ್ತಿಲ್ಲ ಒಂದು ಸಾಂಗ್ ನೆನಪಾಗುತ್ತೆ ಗೈಸ್. ಇದೇ ಸ್ವರ್ಗ ಇದೇ ಖುಷಿ ನಿನ್ನಿಂದ ನನ್ನಿಂದ ಅಂತ ಅನ್ಬೇಕು ನೀನು. ನಿನ್ನಿಂದ ಅದೇ ನಂಗೆ ಹೇಳು. ಏನಕ್ಕೆ ಖುಷಿ ಸ್ವರ್ಗ ಎಲ್ಲ ಕೊಡ್ದ ನಿಂಗೆ. ಬಟ್ ನಾಳೆಯಿಂದ ನಿಜವಾಗ ನಾನು ಏನು ತಿನ್ನಲ್ಲ. ಈ ಥರ ಹೇಳಿನೇ ಚೆನ್ನಾಗಿ ತಿಂತಾಳೆ ಗೈಸ್. ತಿನ್ನಲ್ಲ ನಾಳೆಯಿಂದ. ನಮ್ಮ ಅಕ್ಕ ಹಿಂಗೇನೆ ಎಲ್ಲರ ಅಕ್ಕಂದಿರು ಹಿಂಗೆ ಅನ್ಕೊಂಡು ಮೋಸ್ಟ್ಲಿ. ನಾಳೆನೇ ಸ್ಟ್ರಿಕ್ಟ್ ಡಯಟ್ ಮಾಡ್ತೀನಿ ಅಂತಾನೆ ಏನು ಡಯಟ್ ಮಾಡಲ್ಲ. ಒಂದು ವಾರಕ್ಕೆ ಆಗೋಷ್ಟು ತಿಂದ್ಬಿಟ್ಟಿದ್ದೀನಿ. ಇದನ್ನಲ್ಲ ಈ ರೆಡ್ ವೆಲ್ವೆಟ್ ಕೇಕ್ಗೆ ಸಾಯ್ತಾ ಇದ್ದೀವಿ ಗೈಸ್. ತಿನ್ನಬೇಕು ಅಂತ ಅಂದರೆ ಇದು ಫುಲ್ ಕಾಸ್ಟ್ಲಿ ಕೇಕ್ ಅಂತ ನಾವು ಅನ್ಕೋತಿದ್ವಿ. ನೀವು ನೋಡಿ 24 ರೂಪೀಸ್ ಇದು. ಅದೊಂದು 24 ರೂಪೀಸ್. ಇಷ್ಟೇ ಎಷ್ಟೈತೆ ಹೆಂಗಿದೆ ಚೈತ್ರ? ಏನೇ ಇದು ಆರ್ಡರ್ ಫೋಟೋದಲ್ಲಿ ಬರೀ 3 ತೋರಿಸಿದ್ರು ಕಣ. ಇಲ್ಲಿ ನೋಡಿ 6 ಕೊಟ್ಟವ್ರೆ. ಏನಿದು? ಪನ್ನೀರು. ಏನು ಪನ್ನೀರು? ಪನ್ನೀರ್ ಆಲ್ಮಂಡ್ ರೋಲ್. ಇದರಲ್ಲಿ ಎಷ್ಟು ಕ್ಯಾಲರೀಸ್ ಇದೆ ಗೊತ್ತಾ? ಬನ್ನಿ ನೋಡ್ರಿ ಇಲ್ಲಿ ಎಷ್ಟು ಎಣ್ಣೆ ಇದೆ ಇದರಲ್ಲಿ. ಫುಲ್ಲು ಎಣ್ಣೆಲಿ ಡೀಪ್ ಫ್ರೈ ಮಾಡಿರೋದು. ಇದು ಹೆಲ್ದಿ ಅಂತೆ ಅವಳಿಗೆ. ತಿನ್ನಿ ಮೇಡಮ್, ಹೆಲ್ದಿ ಫುಡ್ ತಿನ್ನಿ ಗೈಸ್. ಹಿಂಗೆ ಕೂನ್ಸ್ಬಿಟ್ಟು ತಿನ್ನಿಸಿ ಹಿಂಗೆ ಕುತ್ಕೊಳ್ಳೋದು ಎಷ್ಟು ಕಷ್ಟ ಗೊತ್ತಾ ಗೈಸ್? ಹೊಟ್ಟೆ ಗಮ್ಮು ಗಿರಿ ಅನ್ನುತ್ತೆ. ಇದನ್ನ ನೋಡ್ತಾ ಇದ್ರೆ ಹಿಂಗೆ ಇರಬೇಕು. ಒಂಥರ ಹೊಟ್ಟೆ ಎಲ್ಲ ಒಂಥರ ನನಗೂ ಗುಳು ಅನ್ಸುತ್ತೆ. ನಂಗೂ ತಿನ್ನಬೇಕು ಅನ್ಸುತ್ತೆ. ಬಟ್ ಕಂಟ್ರೋಲ್, ನಮ್ಗೆ ಯಾವತ್ತು ಕಂಟ್ರೋಲಿಂಗ್ ಕೆಪಾಸಿಟಿ ಇರಬೇಕು. ಅವಾಗಲೇ ಜೀವನದಲ್ಲಿ ಮುಂದೆ ಹೋಗೋಕ್ಕೆ ಸಾಧ್ಯ. ತಿನ್ನಿ ಮೇಡಮ್. ಥ್ಯಾಂಕ್ ಯು. ಸೊ ಗೈಸ್ ಫೈನಲಿ ನೋಡಿ ಗೈಸ್ ನಮ್ಮ ಅಕ್ಕ ಇದೆಲ್ಲ ಕಿತ್ತಿ ಹಾಕಿ ಅದರಲ್ಲಿ ಬರೀ ಸ್ಟಫಿಂಗ್ಸ್ ಮಾತ್ರ ತಿಂದಾಳೆ. ಪನ್ನೀರ್ ಸಾರಿ ಅದ್ರೊಳಗಿರೋ ಬರೀ ಪನ್ನೀರ್ ಮಾತ್ರ ತಿಂದಾಳೆ. ಇವೆಲ್ಲ ಡಿಸ್ಕ್ವಾಲಿಫೈ. ತಿನ್ನೋಕ್ಕಾಗಲ್ಲ, ಇದು ಓವರ್ ಆಗೋಗ್ಬಿಡ್ತೆ. ನೆಕ್ಸ್ಟ್ ತಿನ್ಬೇಕು ಬೇಡ? ಓಕೆ ನೆಕ್ಸ್ಟ್ ಏನು ತಿಂತೀಯಾ? ನೆಕ್ಸ್ಟ್ ಸೋಡಾ ನೆಕ್ಸ್ಟ್ ಸೋಡಾ ಬೇಕಂತೆ. ಸೋಡಾ ಕೊಡಕ್ಕೆ ಹೋಗೋಣ. ಸೋಡಾ ಅಕ್ಕಂಗೆ ಒಂದು ಸೋಡಾ ಹಾಕ. ಸ್ವೀಟ್ ಆ್ಯಂಡ್ ಲೈಮ್. ಸೋಡಾ ಕೊಡೋದು ಸ್ವೀಟ್ ಆ್ಯಂಡ್ ಸಾಲ್ಟ್. ಸೋಡಾ ಕುಡಿದು ಫುಲ್ ನೆಕ್ಸ್ಟ್ ಬ್ಯಾಟಿಂಗ್ ಮಾಡೋಕಕ್ಕ. ಸರಿ ಗೈಸ್ ನಾನು ಏನು ಗೊತ್ತಾ ಮಾಡ್ಬೇಕಿತ್ತು ಅವಳಿಗೆ? ಎಲ್ಲ ತಿನ್ನು ಎಲ್ಲ ಮಾಡು, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನು. ಬಾತ್ರೂಮ್ ಹೋಗ್ಬಾರ್ದು ಅಂತ ಹೇಳ್ಬೇಕು. ಯಾಕೆ ಬಂದ್ಬಿಡು. ಅವಾಗಿರ್ತಿತ್ತು ಒಳ್ಳೆ ಮಜಾ. ಚೈತ್ರ ನಿನಗೆ ಬಾತ್ರೂಮ್ಗೆ ಹೋಗ್ಬಾರ್ದು ಅಂತ ಇರ್ಬೇಕಿತ್ತು ಕಣೆ ಮಜಾ. ಎಲ್ಲ ಮುಗಿಸ್ಕೊಂಡು ಆಮೇಲೆ ಹೋಗು ಅಂತ ಹೇಳ್ಬೇಕಿತ್ತು. ನನಗೆ ಡೈಜೆಸ್ಟಿವ್ ಸಿಸ್ಟಮ್ ಏನಿದೆ ಅದು ಸ್ವಲ್ಪ ಫಾಸ್ಟಾಗಿ ವರ್ಕ್ ಆಗುತ್ತೆ. ಗೈಸ್ ನಾನು ಮತ್ತೆ ನಮ್ಮ ಅಕ್ಕ ಈ ಥರ ಟೈಮ್ ಸ್ಪೆಂಡ್ ಮಾಡಿ ಸುಮಾರು ವರ್ಷಗಳೇ ಆಗ್ಬಿಟ್ಟಿತ್ತು. ಇಬ್ರು ಒಟ್ಟೊಟ್ಟಿಗೆ ಸಿಗ್ತಾನೆ ಇರಲಿಲ್ಲ. ಇವತ್ತು ಬೆಳಗ್ಗೆಯಿಂದ ರಾತ್ರಿವರೆಗೂ ಹಿಂಗೆ ಒಟ್ಟೊಟ್ಟಿಗೆ ಅಂದರೆ ನಾನು ಶೂಟ್ ಅಂತ ಆಚೆ ಹೋಗ್ಬಿಡ್ತಿದ್ದೆ, ನೀನು ಮಕ್ಕಳು ಅಂತ ಬಿಸಿ, ನೀನು ಬಿಸಿ ಇರ್ತೀವಿ. ಬಟ್ ನಾವಿಬ್ಬರೇ ಹಿಂಗೆ ಟೈಮ್ ಸ್ಪೆಂಡ್ ಮಾಡಿ ಎಷ್ಟೋ ದಿವಸ ಆಗ್ಬಿಟ್ಟಿತ್ತು. ನಾನು ನಮ್ಮ ಅಕ್ಕ ಎಷ್ಟೋ ಜಗಳ ಆಗ್ಬಿಡಿ ಗೊತ್ತಾ? ಮುಂಚೆ ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಬರೀ ಜಗಳ. ಕಂಡ್ರೆ ಆಗ್ತಿರ್ಲಿಲ್ಲ. ಏನ್ ಗೊತ್ತಾ ಗೈಸ್, ಈ ವಿಡಿಯೋ ಮಾಡ್ತಾರೆ ಕಾರಣ ಏನು ಗೊತ್ತಾ? ಮುಂಚೆ ನಮ್ಮ ಮನೇಲಿ ಏನೋ ತಿಂಡಿ ತಗೊಂಡ್ಬಿಟ್ರೆ ಇಬ್ರು ಜಗಳ ತಿಂತಿದ್ವಿ. ನೋಡಿ ಇವಾಗ ನಾನು ಸುಮ್ಮನೆ ಇದ್ದೀನಿ, ಇವಳು ಕೊಡಿಸ್ತಾ ಇದ್ದೀನಿ. ಅದಕ್ಕೆ ದಿಸ್ ಇಸ್ ಮೆಚುರಿಟಿ. ನಿನ್ಗೆ ಇಷ್ಟ ಬಂದು ನೀನು ತಿನ್ಕೊಂತೀಯ ಆಚೆ ಕಡೆ. ಬಟ್ ನಮ್ಮ ಥರ ಜಗಳ ಯಾರು ಆಡಿರಲ್ಲ ಅನ್ಸುತ್ತೆ. ಅವರು ಹಂಗೆ ಅನ್ಕೋತಾರೆ, ನಮ್ಮ ಥರ ಜಗಳ ನೀವು ಆಡಿರಲ್ಲ ಅಂತ. ಸೊ ಗೈಸ್ ಸೋಡಾ ಬಂತು. ಎಷ್ಟಮ್ಮ ಸೋಡಾ? 40ನಾ ಗೈಸ್? 40 ರೂಪೀಸ್ ಸೋಡಾ ಮೈನಸ್ 40 ರೂಪೀಸ್. ಸೊ ನಮ್ಮ ಅಕ್ಕ ಹತ್ರ 7,263 ರೂಪಾಯಿ ಮಿಕ್ಕಿದೆ. ಹೇಳಿ ಮೇಡಮ್, ಕುಡೀರಿ ಸೋಡಾ. ಥ್ಯಾಂಕ್ ಯು. ಗುಳು ಕುಡಿಬೇಕು. ಕುಡಿಬೇಕು ಗುಳು ಕುಡಿಬೇಕು ಸೋಡಾನ. ಯಾವತ್ತು ಸ್ಲೋ ಸೋಡಾ ಕುಡಿಬಾರ್ದು, ಫಾಸ್ಟ್ ಎತ್ತಬೇಕು ಸೋಡಾನ. ನೆಕ್ಸ್ಟ್ ಇವಾಗ ಸ್ವಲ್ಪ ಗ್ಯಾಪ್ ಎಲ್ಲ ಇಲ್ಲ, ಪಟ ಮುಗಿಸು. 3 ಅವರ್ ಅಷ್ಟೇ ಟೈಮ್ ಇರೋದು ನಿನಗೆ. ನಾನು ತಿಂತೀನಿ, ನಿಂಗೆ ಯಾಕೆ? ನಾನು ತಿಂತೀನಿ. 3 ಅವರ್ ಟೈಮ್ ಇದೆ ಇವಾಗ. ಮುಂಬಿಟ್ಟು ಟೈಮು ಎಷ್ಟು ಗೊತ್ತಾ? 5:49. 7:45. ಇನ್ನು 3 ಅವರ್ ಟೈಮ್ ಇದೆ ಅವಳಿಗೆ. ನೋಡೋಣ ಏನು ಮಾಡ್ತಾ 3 ಅವರ್. 6:45, 7:45. ಇಲ್ಲ ಇನ್ನು 2 ಅವರ್ಸ್ ಟೈಮ್ ಇದೆ. ನೋಡು 2 ಅವರ್ಸ್ ಏನು ಮಾಡ್ತಾಳೆ. ಆರ್ಡರ್ ಮಾಡ್ತೀನಿ, ಯಾಕಂದ್ರೆ ಬರೋದು ಲೇಟ್ ಆಗ್ಬಿಡುತ್ತಲ್ಲ. ಆರ್ಡರ್ ಮಾಡ್ತೀನಿ. ರೆಡಿ. ನಮ್ಮಮ್ಮ ನನ್ನ ಫೋನ್ನ
ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿ ಕೊಡ್ತಾರಂತೆ. ಎಲ್ಲ ಮದರ್ ಇಂಡಿಯಾಗಳು ಹಿಂಗೇನೆ, ಏನೇ ತೊಗೊಂಬಂದ್ರು ಫಸ್ಟ್ ಪೂಜೆ ಮಾಡ್ತಾರೆ. ಯಾಕಮ್ಮ ಹಂಗೆ ಮಾಡೋದು? ಇದು ನಿನ್ ಕೆಲ್ಸಕ್ಕೋಸ್ಕರ ತಗೊಂತಿರೋದು ಅಲ್ವಾ, ಪರ್ಸನಲ್ ಆಗಿ ತಗೊಂತಿದ್ದೆ ಇಷ್ಟು ಸಹ, ಬಟ್ ಫಸ್ಟ್ ಟೈಮ್ ವರ್ಕ್ಗಂತ ತಗೊಂತಿದ್ಯಲ್ಲ ಅದಕ್ಕೆ. ಅದು ನೀವು ಇದು ತಗೊಂಡಿದ್ದೀರಿ, ಇಷ್ಟು ಏನು ತಗೊಂಡಿದ್ಯಾ ಮುಂದಕ್ಕೆ ಇಷ್ಟ ಆಗಲಿ. ಥ್ಯಾಂಕ್ ಯು. ಹೆಂಗಿದೆ? ಹಾಂ ಚೆನ್ನಾಗೈತೆ. ನಾನು ಓಪನ್ ಮಾಡೋದು ಫೋನ್ ಮಾಡು. ಇನ್ನೊಂದು ಆರ್ಡರ್ ಮಾಡ್ಕೊಂಡಿದ್ದಾಳೆ. ಏನಿದು? ಪಾಸ್ತಾ ಗೈಸ್, ಪಾಸ್ತಾ ಆರ್ಡರ್ ಮಾಡಿದ್ದಾಳೆ ಗೈಸ್. ಕ್ಯಾಶ್ ಕೃಷ್ಣ ಸರ್ 460 ಗೈಸ್, 462 ರುಪೀಸ್ ಆಗಿದೆ ಪಾಸ್ತಾಗೆ. ಚೈತ್ರ ಅವರೇ ಲೆಕ್ಕ ಹಾಕು ಫಸ್ಟು. -442. 462. 462ನಾ? 462. ಬೆಳಗ್ಗೆಯಿಂದ 4,000 ರೂಪಾಯಿ ತಿನ್ನೋಳೆ. ಇನ್ನೂ ಇದೆ, ಇನ್ನೂ ಬೇಜಾನಿದೆ ಗೈಸ್. ಇವಾಗ ಇದು 462 ರುಪೀಸ್ ಪಾಸ್ತಾ ಆರ್ಡರ್ ಮಾಡಿದ್ದಾಳೆ. ನೋಡೋಣ ಪಾಸ್ತಾ ಹೆಂಗಿದೆ ಅಂತ. ಇರಿ, ಇನ್ನೂ ಒಳಗೆ ಎಷ್ಟಿದೆ ಗೊತ್ತಾ? 6,801 ರೂಪಾಯಿ ಮಿಕ್ಕಿದೆ. ಅವಳಿಗೆ ಇನ್ನೂ ಟೈಮ್ ಇದೆ ಎಷ್ಟು ಹೇಳಿ? 1 hour 40 minutes. ಇವಾಗ ಟೈಮ್ ಬಂದ್ಬಿಟ್ಟು 7 ಗಂಟೆ ಆಗ್ತಾ ಇದೆ. ನಾನು ಈ ಥರ ಮಾಡಲ್ಲ. ಮೈ biceps, ಮೈ biceps. ಗುಂಡ ಹಾಯ್ ಅನ್ನು, ಹಲೋ ಅನ್ನು ಗುಂಡ, ಹಲೋ ಅನ್ನು, ಆ ಹೂ ಅನ್ನೆ. ಏನಲ್ಲ ನೀನು ಇಷ್ಟೊಂದು ಕೊಟ್ಟವನೆ. ನೋಡಕ್ಕೆಲ್ಲ ಇಟ್ಟಿಟ್ಟೆ ಇರ್ತದೆ, ಆರ್ಡರ್ ಮಾಡಿದಾಗ ಈ ಪಾಟಿ ಬರ್ತದೆ. ನನ್ನ ಪ್ರಕಾರ ಇದನ್ನು ತಿಂದೆ ಅವಳು ಎಂಡ್ ಮಾಡ್ಬೋದು ಗೈಸ್, ಬಿಕಾಸ್ ಈ ಪಾಸ್ತಾ ತಿಂದರೆ ಹೊಟ್ಟೆ ತುಂಬಿಡುತ್ತೆ. ಆ್ಯಕ್ಚುಲಿ ಅವಳು ಪಾಸ್ತಾ ಆರ್ಡರ್ ಮಾಡಿದ್ದೇನೆ ಅವಳೊಂದು ದೊಡ್ಡ ಫಾಲ್ಟು. ಇನ್ನೂ ಒಂದು ಮ್ಯಾಂಗ್ನೋಲಿ ಕೇಕ್ ಬೇರೆ ಇದೆ, ಇನ್ನೂ ಅದು ತಿಂದಿಲ್ಲ ಅವಳು. ಓ ವಾವ್, ಯಮಿ ಪಾಸ್ತಾ. ನೋಡಿ ಗೈಸ್, ಪಾಪ ಮಕ್ಕಳುಗಳು ನೋಡ್ರಿ, ಇವರಿಬ್ರು ಮಕ್ಕಳು ಅಮಾಯಕರು. ಅಮಾಯಕರು ನೋಡಿ ಗೈಸ್. ಈಗ ಇವರಿಬ್ರು ಅಮಾಯಕರ. ಅಯ್ಯೋ ಇವರಿಬ್ರು ಬಿಟ್ರೆ ಇಡೀ ಬಿಲ್ಡಿಂಗ್ ದಬಾಕ್ಬಿಡ್ತಾರೆ. ಗುಂಡ ನೋಡಿ, ನಿಮ್ಮಮ್ಮ ಬೆಳಗ್ಗೆಯಿಂದ ಏನು ತಿಂದು ಗೊತ್ತಾ? ನಿನ್ನ ಬಿಟ್ಬಿಟ್ಟು ಮಲ್ಸ್ಬಿಟ್ಟು ನಿನಗೆ ಗೊತ್ತಿಲ್ಲ ಅಷ್ಟೇ. ನೀನು ದೊಡ್ಡವನ ಮೇಲೆ ಈ ವ್ಲಾಗ್ ನೋಡಿ ಗೊತ್ತಾಗುತ್ತೆ ನಿನಗೆ. ಅಯ್ಯೋ ಖುಷಾನಿ ಇರೋ, ಅವಳು ಟಾಸ್ಕ್ ಮುಗಿಸ್ಲಿ ಫಸ್ಟು. ಅವಳ ಅಕಸ್ಮಾತ್ ಸೋತ್ರೆ ಒಂದು ಚಶ್ಮಾ ಕೊಡ್ತಾರೆ, ಚಶ್ಮಾ ನನಗೆ. 400 ರೂಪಾಯಿ ಗೈಸ್ ಪಾಸ್ತಾ ಇದು. ಯಪ್ಪ, ಮನೆಯಲ್ಲಿ ನಮ್ಮಮ್ಮ ಆರಾಮಾಗಿ 100 ರೂಪಾಯಿ ಮಾಡ್ಬಿಟ್ಟಿದ್ರು ಅವ್ರು ಪಾಸ್ತಾನೆ. 400 ರೂಪಾಯಿ ಅಲ್ಲ ಕಣೋ, 400 ರೂಪಾಯಿ. 446 ಎಷ್ಟೋ, 460 ಎಷ್ಟೋ. 462. ನೋಡ್ರಿ ಹೆಂಗೆ ಇವಾಗ. ಹತ್ತ ಮಗ ಮೇಲ್ಗಡೆ, ಹತ್ತ ಮಗ, ಹತ್ತ ಮಗ. ಒಯ್ ಆಮೇಲೆ ಅಬ್ಬಾ ನೋಡಿದ್ರಾ? ಇವರೆಲ್ಲ ಅಮಾಯಕ್ರೆ ಇವರು. ಅಪ್ಪ ಏನಮ್ಮ ಏನು ಹತ್ಬಿಟ್ಟ ನೆಕ್ಪಾಡ, ನೀನು ನೆಕ್ಪಾಡ ಮೈಕ್ನ. ಗೈಸ್ ಇಲ್ಲಿ ತಿಂತವಳೆ, ಇಲ್ಲಿ ಫೋನಲ್ಲಿ ಆರ್ಡ್ರ್ ಮಾಡ್ತಾವಳೆ. ನೆಕ್ಸ್ಟಿಗೆ ಬರಬೇಕಲ್ಲ, ತಿಂದು ಖಾಲಿ ಮಾಡುವಂತೆ ಆರ್ಡ್ರ್ ಮಾಡ್ಬೇಕು ನೀನು. ಇದು ತಿನ್ನಷ್ಟು ಬರ್ತದೆ. ಇವತ್ತು ಎಷ್ಟು ಹೊಟ್ಟೆಲ್ಲ ಬಂದಿರು ಗೊತ್ತಾ ನಿನಗಂತೂ? ಗೊತ್ತಾ? ಹಂಗೇನೆ ನಾನೇ ಒಂದಷ್ಟು ಇದಾಕಿರ್ತೀನಿ, ಕಣ್ಣು ಹಾಕಿರ್ತೀನಿ ಹೊಟ್ಟೆ. ನಂಗೆ ಏನಾದ್ರು ಬಂದ್ರೆ ಮಾತ್ರ ನಿಜವಾಗ್ಲೂ ಹೇಳ್ತಿದ್ದೀನಿ. ಆಯ್ತೀನಿ ಗೈಸ್, ಇನ್ನೊಂದು ಆರ್ಡರ್ ಬಂತು. ಇಲ್ಲಿ ನಮ್ಮ ಗುಂಡ ಹಾಕಿ ಹೋಗ್ತು ಅಂತಾರಕ್ಕೆ. ನೀನಾಗಿ ಬಂದೆ? ಯಾರೋ ಲೇಡೀಸ್ ಬಂದಿದ್ದಾರೆ ಗೈಸ್. ಎಷ್ಟು? ಹಾಂ ಹೌದು. ಎಷ್ಟು? ಇಲ್ಲ ಆಗಿಲ್ಲ ಗೈಸ್. ಇದೆಷ್ಟು? ಅಲ್ಲೈತೆ ನೋಡು, 106 7. ಏನಿದು ಮೋಮೋಸ್? ಇಲ್ಲ ಕ್ಯಾಶ್ ಇಲ್ಲ, ಕ್ಯಾಶ್ ಕೊಡ್ತೀನಿ. ಎಷ್ಟಿದೆ? ಇದೇ ಏರಿಯಾ. ಎಷ್ಟು? ಹೊರಗಡೆ ಬಾ. ಈ ಗುಂಡ ಚೇಂಜ್ ಇಲ್ವಾ ನನ್ನ ಹತ್ರ? ಎಷ್ಟು? 87 ಇನ್ನ 13 ಅಲ್ಲ, 13 ರೂಪೀಸ್. ಇಟ್ಕೊಂಡು ಗುಡ್ ಬಾ. ಚೇಂಜ್ ಇಲ್ಲ ಅಂದ್ರೆ ಏನು ಮಾಡೋಕ್ಕಾಗುತ್ತೆ? ಪಾಪ ಅವ್ರು ಇಟ್ಕೊಂಡು, ಪಾಪ ಲೇಡೀಸ್ ಬೇರೆ. ಪ್ರೌಡ್ ಫೀಲ್ ಆಯ್ತು ನಿಜವಾಗ್ಲು. ಯಾರೋ ಲೇಡಿ ಸ್ವಿಗ್ಗಿ ಮಾಡ್ತಿರೋದು ಒಂಥರ ಚೆನ್ನಾಗಿ ಖುಷಿ ಆಯ್ತಲ್ಲ. ಹೌದು. ನಂಗೊಂದು ಐಡಿಯಾ ಬಂತು. ಏನು ಐಡಿಯಾ? ನಮ್ಮ ಹತ್ರ ಎಲೆಕ್ಟ್ರಿಕ್ ಗಾಡಿ ಇದೆಯಲ್ವಾ, ಸೊ ನಾನು ಕೆಲಸ ಮಾಡೋಣ ಅಂತ. ಅಮ್ಮ ಅಂತ ದುರಾದೃಷ್ಟ ನಂಗೆ ಇನ್ನೂ ಬಂದಿಲ್ಲ. ನಾನು ಚೆನ್ನಾಗಿದ್ದೀನಿ, ನಾನು ಚೆನ್ನಾಗಿ ದುಡ್ದು ಹಾಕ್ತೀನಿ ಸರಿನಾ? ಅಂಥದ್ದೇನ ಬಂದರೆ ನಾನೇ ಹೋಗ್ತೀನಿ, ನೀನು ಆರಾಮಾಗಿ ಕೂತ್ಕೋ. ದುರಾದೃಷ್ಟ ಅಂತಲ್ಲ, ಹೆಮ್ಮೆ ಪಡ್ಬೇಕು. ಅದು ನೋಡು, ಇವಾಗ ನೀನು ಹೆಮ್ಮೆ ಪಡ್ತಿಲ್ಲ. ಅಲ್ಲ ಹೆಂಗೆ ಗೊತ್ತಾ, ನಮ್ಮ ಅಪ್ಪನೂ ನೀನು ಎಲ್ಲೋ ಆಚೆ ಕಳಿಸಿದ ದುಡಿಯೋಕ್ಕೆ, ನಾನು ಕೂಡ ಕಳ್ಸೋಕ್ಕೆ ಇಷ್ಟ ಇಲ್ಲ. ಸೊ ಗೈಸ್ ಬೇಡ, ನಮ್ಮ ಹೋಗೋದು. ತಿನ್ನೋ ತನಕ 200.
ಗೈಸ್ 200 ರೂಪಾಯಿ ಇದು -200 ರುಪೀಸ್ ಮಾಡೋಣ. ಸೊ ಇನ್ನು ನಮ್ಮ ಅಕ್ಕ ಹತ್ರ 6600 ರೂಪಾಯಿ ಇದೆ ಗೈಸ್. ಸೊ ಇನ್ನೂ ಒಳಗೆ 40 ನಿಮಿಷ ಟೈಮ್ ಇದೆ. 600 ರೂಪಾಯಿ ಖರ್ಚು ಮಾಡಬೇಕು. ಕೂತ್ಕೊಂಡಿದ್ದಾಳೆ ಖರ್ಚು ಮಾಡ್ತಾಳೆ ಗೈಸ್. ನೋಡಿ ಗೈಸ್, ಫುಲ್ ತಿಂದು ಖಾಲಿ ಮಾಡಿದಾಳೆ ಪಾಸ್ತಾನ. ಯಾಕೆ ಉಸಿರು ಬಿಡ್ತಿದ್ಯಾ? ಲೈಫಲ್ಲಿ ಏನೋ ತಿಂತೀನಿ ಮುಂದೆ 10,000 ರೂಪಾಯಿ ಏನಾರ ರೂಪಾಯಿಗಲ್ಲ, ಇನ್ಮೇಲೆ ತಿನ್ನೋದೇ ಇಲ್ಲ, ಮನೆ ಊಟ ಬಿಟ್ಟು. ಇಷ್ಟು ನಮ್ಮ ಅಕ್ಕ ಪಾಸ್ತಾ ತಿನ್ಬಿಟ್ಟು ನೋಡಿ ಗೈಸ್ ವಾಕಿಂಗ್ ಮಾಡಿ ಕರಗಿಸ್ತಾವಳೆ. ಗೈಸ್ ನಮ್ಮ ಅಕ್ಕ ಸ್ವೀಟ್ಸ್, ಇಂಡಿಯನ್ ಸ್ವೀಟ್ಸ್ ಏನೋ ಆರ್ಡರ್ ಮಾಡ್ಕೊಂಡಿದ್ದಾಳೆ. ಏನಿರ್ಬೋದು ಹೇಳು? ಇನ್ನೇನು ಕಾಜು ಬರ್ಫಿ ಆರ್ಡರ್ ಮಾಡ್ಕೊಂಡಿದ್ಯಾ, ಇಲ್ಲ ಪೇನಿಗಿನ ಆರ್ಡರ್ ಮಾಡ್ಕೊಂಡಿದ್ಯಾ, ಏನ್ ಹೇಳು? ಸಮೋಸ ಗಿಮೋಸ ಆರ್ಡರ್ ಮಾಡ್ಕೊಂಡಿದ್ಯಾ? ಯಾವಾಗಲೇ ಹೇಳಿ ಯಾವ್ದಾರ ಒಂದು ಸ್ವೀಟ್ ಹೇಳು. ಸ್ವೀಟ್ ಕೂಡ ಹೆಸರು ಗೊತ್ತಿಲ್ವಾ? ಪೇಡ ಗೀಡ ರಸಗುಲ್ಲ ಪಸ್ಗುಲ್ಲ ರಸಗುಲ್ಲ ಮಸ್ಗುಲ್ಲ ರಸಗುಲ್ಲಾ ಗುಲ್ಲ ಗುಲ್ಲ ಗುಲ್ಲ. ಓ ಮೈ ಗಾಡ್ ಗೈಸ್, ನನ್ನ ಫೇವ್ರೆಟ್ ಸ್ವೀಟ್ ಗೈಸ್ ಇದು ರಸಗುಲ್ಲ. ಚೈತ್ರ, ನಿಂಗೊಂದು ಚಾಲೆಂಜ್. ಒಂದು ಫುಲ್ ತಿನ್ಬೇಕು. ಆಗಲ್ಲ. ಆಯ್ತು, 100 ರೂಪಾಯಿ ಕಟ್ ಮಾಡ್ತೀನಿ. ಒಂದು ಫುಲ್ ತಿನ್ನು. 100 ರೂಪಾಯಿ ಕಟ್ ಮಾಡ್ತೀನಿ. ಒಂದು ಫುಲ್ ತಿನ್ಬೇಕು. ನಿಜ? ಒಂದು ಫುಲ್ ಒಂದೇ ಸರಿ ಬಾಯ್ ಹಾಕೊಂಡ್ರೆ 100 ರೂಪಾಯಿ ಕಟ್ ಮಾಡ್ಬೇಕು. ಆಮೇಲೆ ಕಟ್ ಮಾಡಿದ್ರೆ ನನಗೆ ನಂಬಲಿ. ನಾನೇ ಮಾಡ್ತೀನಿ ಅಂತ ಹೇಳ್ತಿಲ್ವಾ? ನನಗೆ ನಂಬಲಿ. ಇಲ್ಲೇ ಮಾಡ್ತೀನಿ ಕಣೆ, ಇಲ್ಲೇ ಮಾಡ್ತೀನಿ, ಇಲ್ಲೇ ಮೈನಸ್ ಮಾಡ್ತೀನಿ 1000 ರೂಪೀಸ್ ಪಕ್ಕ. ಒಂದು ಫುಲ್ ತಿನ್ಬೇಕು ಅವಳು. ಪಕ್ಕ ಪಕ್ಕ. ದೊಡ್ಡದು ಸರಿ ಆಯ್ತು. ಒಂದು ಫುಲ್ ಪಕ್ಕ. ನನ್ನ ಮೇಲೆ ನಾನೇ ಮಾಡಿಳು. ನಿಮ್ಮ ನಾನೇ ಕಟ್ ಮಾಡ್ತೀನಿ. 100 ರೂಪಾಯಿ ಕಟ್ ಮಾಡ್ತೀನಿ. ನಾನು ಕಟ್ ಮಾಡಿ ನಾನು ಹಾಕೋತೀನಿ. -1000 ರೂಪೀಸ್ ಮಾಡಿ ಗೈಸ್. ಓಕೆನಾ? ಇಲ್ಲ ಬಿಡು, ಬೇಡ ಬಿಡು. ಏನಕ್ಕೆ? ಬೇಡ ತಿನ್ನು. ಅದು ಹಚ್ಕೊಂಡ ಹಾಗೆ ತಿನ್ನು, ಪರವಾಗಿಲ್ಲ. ಬೇಡ ಆ ಚಾಲೆಂಜ್ ನಾರ್ಮಲ್ ತಿನ್ನು. ನಂಗೆ ಮಾಡಕ್ಕಾಗಲ್ಲ. ಅಲ್ಲ, ಇದು ದಪ್ಪ ಇರೋದು ಫುಲ್ ಹಿಂಡ್ಬಿಟ್ಟು ತಿನ್ನಾಗ ಇಳಬೇಕು ಅಷ್ಟೇ. ನೋಡು ಚಾಲೆಂಜ್ ವಾಪಸ್ ತಗೊಂಡ್ಬಿಡಿನಿ. ಚಾಲೆಂಜ್ ವಾಪಸ್ ಬೇಡ, ನಾನು ಚಾಲೆಂಜ್ ಕೊಡಲ್ಲ. ಬೇಡ, ನೀನು ಆರಾಮಾಗಿ ತಿನ್ನು. ಅನ್ಕೊಂಡ್ ತಿನ್ನು, ನನಗೆ ಬೇಕಾಗಿಲ್ಲ. ಬೇಡ ಕಡೆ, ನನಗೆ ಬೇಡ ಚಾಲೆಂಜ್. ಕ್ಯಾನ್ಸಲ್ ನಾನೇ ಮಾಡಿ ಗೈಸ್, ಬೇಡ. ಇದಂಗೆ ಇದೆ. ಇನ್ನು 6600 ಮಿಕ್ಕಿದೆ. ಒಂದ್ ನಿಮಿಷ ಹೇಳಿದ್ರೆ ಕೇಳಿಸ್ಕೊಳ್ಳೋ. ಕೇಳಿಸ್ಕೊ ಇಲ್ಲಿ. ನೀನ್ ರೂಲ್ಸ್ ಹೇಳ್ದ ಫಸ್ಟ್. ಆಯ್ತು, ಬೇಡ ಅಂತಿದ್ದೀನಲ್ಲ, ಬಿಡು. ಆರಾಮಾಗಿ ತಿನ್ನು. ನೋಡು ಹಚ್ತಿದ್ದೀನಿ. ನೋಡಿಲಿ ದಪ್ಪ ಆಯ್ತು ನೋಡು. ಮತ್ತೆ ಸೋರ್ದಾಯ್ತು ನೋಡಿ. ಆರಾಮಾಗಿ ತಿನ್ನು. ನಾನು ಮಾಡಲ್ಲ. ನಾನು ಚಾಲೆಂಜ್ ಕೊಟ್ಟೆ, ಬೇಡ ಅಂತ ವಾಪಸ್ ತಗೊಂಡೆ. ಬಿಟ್ಟಾಕು. ಹಚ್ಚಿದಿಕೊಳ್ಳೋ. ಇವಾಗ ಏನ್ ಮಾಡ್ತೇವೆ ಮಾಡಲ್ವಾ? ಏನ್ ಮಾಡ್ತೇವೆ ಮಾಡಲ್ವಾ? ಬೇಡ. ಆಯ್ತು ನೋಡು, ಎಲ್ಲ ರಸ ಸಮಂತ ತಿನ್ಬೇಕು. ಇವಾಗ ನೀನು ರಸ ಸಮಂತ ಕುಡಿಬೇಕು, ಫುಲ್ ಖಾಲಿ ಮಾಡ್ಬೇಕು. ಅವಾಗಲೇ ಜ್ಯೂಸ್ ಕುಡಿಬೇಕಾದ್ರೆ ಫುಲ್ ಜ್ಯೂಸ್ ಕುಡಿಬೇಕು ಒಂದು ಇದು ಅಂತೀನಿ. ಫುಲ್ ಖಾಲಿ ಮಾಡ್ಬೇಕು. ತೆಗೆದ್ ಹಾಕದ್ಮೇಲೆ ಹಾಕ್ಬಿಡ್ತೀನಿ. ಅದು ನೀನ್ ರೂಲ್ಸ್ ಅಲ್ಲಿ ಹೇಳ್ದಿರಲಿಲ್ಲ. ಒಂದ್ ಸ್ವೀಟ್ ತಿಂತೆ, ಸ್ವೀಟ್ ಅಲ್ಲಿ ರಸ ಇರುತ್ತೆ, ರಸ ಕುಡಿಬೇಕು ಅಂತ ರೂಲ್ಸ್ ಮಾಡ್ಕೊಂಡ್ಬಿಟ್ಟೋಳೆ ಗೈಸ್. ಅದನ್ನ ಫಸ್ಟೇ ಮೆನ್ಷನ್ ಮಾಡಿರ್ಬೇಕು. ಫಸ್ಟೇ ಮೆನ್ಷನ್ ಮಾಡಿರ್ಬೇಕು. ಹೇಳು ಸಾಕಾಗಿರುತ್ತೆ. ಅದಕ್ಕೆ ನನ್ನ ಜೊತೆ ಆಡ್ಬೇಕಾದ್ರೆ ಕೇರ್ಫುಲ್ ಆಗಿರ್ಬೇಕು. ನೀನು ರೂಲ್ಸ್ ಹೇಳಿದ್ದ ಬೇಕಾದ್ರೆ ಬ್ಲಾಗ್ ತೆಗೆದು ನೋಡು. ಏನು ಇಲ್ವಾ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂತ 20 ಸಲ ಕೇಳಿದ್ದೀನಿ ನಾನು. ಸೊ ಗೈಸ್, ಮಗದೊಂದು ಸಲಿ ನಮ್ಮ ಅಕ್ಕ ಮ್ಯಾಗ್ನೋಲಿಯಾ ಕೇಕ್ ತಿಂತಿದ್ದಾಳೆ. ಅವಳ ಲೈಫಲ್ಲಿ ಇದೆ ಫಸ್ಟ್ ಟೈಮ್ 2 ಸಲ ತಿಂತಿರೋದು. ಆಹಾ, ಇವಳು ಏನು ಬಿಡಲ್ಲ. ಅವಳು ನಮ್ಮ ಅಕ್ಕನ ಥರನೇ ಸೇಮ್. ವಾವ್ ಚೈತ್ರ, ನಂಗೆ ತುಂಬಾ ಇಷ್ಟ ಕಣೆ ಕೇಕ್ ಇದು. ರಪ್ಪದ ಕೊಡ್ಲು ಒಂದು ಒಬ್ಬ ಕೊಡೆ ಒಂಚೂರು ತಿನ್ಲಿ ಅವಳಿಗೂ. ಬಡಿ ಮಗಳು ನೋಡಿಲಿ ಎಷ್ಟು ಕ್ಯೂಟ್ ಅವಳು ಮಗಳು. ಅವಳು ಆಂಜನೇಯ ಮೂತಿ ಥರ ಇತ್ತು ಅವಳು. ಸಾಕು, ತಾಜಾ ತಿನ್ಬಾರ್ದು, ಓಕೆನಾ? ವಾಂತಿ ಬರುತ್ತೆ. ಏನೋ ಆಯ್ತು ಅವಳಿಗೆ. ಇದು ಸಖತ್ತಾಗೈತೆ, ಮೈಲ್ಡ್ ಆಗೈತೆ. ರಸಗುಲ್ಲ ಓವರ್ ಇದ್ಬಿಟ್ಟು ಕೊಡ್ದಂಗ ಆಗ್ಬಿಡ್ತು. ಸ್ವಲ್ಪ ಖಾರ ಚಿಪ್ಸ್ ತಿನ್ಕೊಂಡು ಇವಾಗ ತಿಂತಿದ್ದೀನಿ. ತಿನ್ನಲ್ಲ. ಟೈಮ್ ಆಯ್ತು ಕಣೆ ಚೈತ್ರ, ಮುಗಿಟ್ ನಿನ್ ಟೈಮ್ ಅಪ್. ನಿಂದು ಟೈಮ್ ಬಂದ್ಬಿಟ್ಟು 7:27 ಆಗಿದೆ. ಆ್ಯಂಡ್ ಟೈಮ್ ಅಪ್ ಮುಗೀತು. ಇನ್ನೇನು 6,000 ರೂಪಾಯಿ ತಿನ್ನೋಕ್ಕಾಗತ್ತೆ ಅವಳು. ಇನ್ನು ನೋಡಿ, ಇನ್ನು 6,600 ರೂಪಾಯಿ ಮಿಕ್ಕಿದೆ. ನನ್ನ ಪ್ರಕಾರ ಅವಳು ತಿನ್ನೋದಕ್ಕೆ ಆಗಲ್ಲ. ಅವಳು ಸೋತಂಗೆ ಈ ಗೇಮಲ್ಲಿ. ಆ್ಯಂಡ್ ಚೈತ್ರ, ನನಗೆ ಸ್ಪೆಕ್ಸು ಇದೇ ವ್ಲಾಗಲ್ಲಿ ಬೇಕು. ಕೊಡ್ತೀನಿ. ಆಗಲ್ಲ. ಅದಕ್ಕೆ ಬೇಡ. ಆಯ್ತು, ತಿನ್ಸೋಲಿ. ಸೋತ್ಲು ಗೈಸ್.
ಇವಳು ಕೊಟ್ಟಿದ್ದು ಬಿಲ್ಡಪ್ ನೋಡಿ ನಾನು ಗೆದ್ದು ಬಿಡ್ತಾಳೆ ಏನ್ ಮಾಡ್ಬಿಡ್ತಾಳೆ ಅಂತ ಅನ್ಕೊಂಡಿದ್ಯಾ ಬಟ್ ಆಗಿಲ್ಲ ಅಕ್ಕಂಗೆ ದಿನಕ್ಕೆ ಏನ್ ಗೊತ್ತಾ, ಅದು ಬರೀ ಅತಿ ಆಸೆ ಅಷ್ಟೇ. ನಂಗೂ ಕಾನ್ಫಿಡೆನ್ಸ್ ಇತ್ತು ಪಕ್ಕ ತಿಂತೀನಿ ನಾನು ಅಂತ, ಲೈಕ್ ಆಗಲಿಲ್ಲ. ಬಟ್ ಆದರೆ ಆಗಲ್ಲ ತಿನ್ನೋಕ್ಕೆ. ಓಕೆ ಸೊ ಗೈಸ್, ಅಕಸ್ಮಾತ್ ಏನೋ ನೀವು ನಮ್ಮ ಸಬ್ಸ್ಕ್ರೈಬರ್ಸ್ಗೆ ನಾನು ಚಾಲೆಂಜ್ ಕೊಡ್ತೀನಿ, ಯಾರ ಕೈಲಿ ತಿನ್ನೋಕ್ಕಾಗುತ್ತೆ 10,000 ರೂಪಾಯಿ, ಅದು ಬರೀ 6 ಅವರಲ್ಲಿ ಆಗುತ್ತೆ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಯಾರೋ ಒಬ್ಬರನ್ನ ಪಿಕ್ ಮಾಡ್ತೀನಿ. ಸೊ ನೋಡುವ, ನಿಮಗೂ ಒಂದು ಚಾಲೆಂಜ್ ಕೊಡ್ತೀನಿ, ನೀವು ಕೂಡ ಮಾಡಿ ಚಾಲೆಂಜ್. ಈ ಸಲ ನಮ್ಮ ಅಕ್ಕ ಗಿಫ್ಟ್ ಕೊಡೋದಲ್ಲ, ಬನ್ನಿ ಹೋಗ್ಬಿಟ್ಟು ಗಿಫ್ಟ್ ತೊಗೊಂಬರೋಣ. ಲೆಟ್ಸ್ ಗೋ. ಸೊ ಗೈಸ್, ಈ ಒಂದು ಗಿಫ್ಟ್ ಕೊಡ್ಸೋದಕ್ಕೆ ನಮ್ಮ ಅಕ್ಕ ಕರ್ಕೊಂಬಂದಿದ್ದಾಳೆ ಗಾಗಲ್ಸ್ ಅಂಗಡಿಗೆ. ಥ್ಯಾಂಕ್ ಯು ಚೈತ್ರ. ತಗೋ. ಸೊ ನನಗೆ ಕಾಸ್ಟ್ಲಿಯೆಸ್ಟ್ ಗಾಗಲ್ಸ್ ತೊಗೊತೀನಿ. ಯಾಕೆ? ಇಲ್ಲ, ನಾನು ಕಾಸ್ಟ್ಲಿಯೆಸ್ಟ್ ಹೋಗ್ತೀನಿ. ಇದು ಸನ್ಗ್ಲಾಸಸ್ ಕೊಡಿ, ಸನ್ಗ್ಲಾಸಸ್, ಸನ್ಗ್ಲಾಸಸ್. ಅದು ಬೇಡ, ಅಲ್ಲಿ ಬೇಡ, ಅಲ್ಲಿ ಬೇಡ, ಕಿತ್ನ ಅಲ್ಲಿ ಬೇಡ, ಕಮ್ಮಿ ಚೈತ್ರ ಬಾರೆ. ಇಲ್ಲಿ ಇವೆಲ್ಲ ಕಮ್ಮಿ ಚೈತ್ರ. 5,000 ಎಷ್ಟಿದೆ ಹೇಳು? 5,000 ಅದು. 5,000ಗೆ 2 ಪೇರ್ಸ್ ಬರುತ್ತೆ. ನಂಗೆ ಒಂದು ಬಾವಂಗೊಂದು. ಇಲ್ಲ ಇದ್ರಲ್ಲಿ ತಗೋ. ಇದು ತಗೊಂಡ್ಲಾ? ಹಿಡ್ಕೊ ನೋಡೋದು ಹೆಂಗಿದೆ. ವಾವ್ ಬಂತೆ ಗೈಸ್, ಕಮ್ಮಿ ಕಾಸಲ್ಲ ಅದಕ್ಕೆ. ಥ್ಯಾಂಕ್ ಯು ಸರ್. ವಾವ್, ಫುಲ್ ಸಕ್ಕತ್ತಾಗಿದೆ. ಗೈಸ್ ಅವ್ಳು ಎಕ್ಸ್ಪ್ರೆಷನ್ ನೋಡಿ ಗೈಸ್, ದುಡ್ಡು ಕಮ್ಮಿ ಅಂತ. ಯಾವ ಥರ ತಗೋ ಗೈಸ್, ಇಟ್ಸ್ ನೈಸ್, ಆ್ಯಕ್ಚುಲಿ ಚೆನ್ನಾಗಿದೆ. ಈ ಥರ ಇಲ್ಲ, ಕಣ್ಣಿಗೆ ಅಷ್ಟೇ ಇರೋದಿಲ್ಲ. ಈ ಥರ ಚೆನ್ನಾಗಿದೆ. ಸೊ ಎಸ್ ಗೈಸ್, ಒಂದು ತೊಗೊಂಡಿದ್ದೀನಿ, ಇನ್ನೊಂದು ತೊಗೊಂಡು ನಾನು ತಗೊಂತೀನಿ. ಇನ್ನೂ ನೀನು ತೊಗೊಂತೀಯಾ? ಓಕೆ ತಗೋ. ನಾನು ಆ್ಯಕ್ಚುಲಿ ನಂಗೆ ಇದು ಇಷ್ಟ ಆಯ್ತು ಕಣೆ. ಇಷ್ಟ ಆಯ್ತಾ? ನಂಗೆ ಇಷ್ಟ ಆಯ್ತು. ನೈಸ್. ಸೊ ಗೈಸ್, ಓಕೆ, ನಮ್ಮ ಅಕ್ಕ ನನಗೆ ಫೈನಲಿ ಗಿಫ್ಟ್ ಕೊಡ್ಸಿಯಾಳೆ ಆ್ಯಂಡ್ ಚಾಲೆಂಜ್ ಕಂಪ್ಲೀಟ್ ಮಾಡಿ ನಮ್ಮ ಅಕ್ಕನ ಕೈಲಾಗಿಲ್ಲ. ಬಟ್ ಹೆಂಗ ಅನಿಸ್ತು? ನನಗೆ ಖುಷಿ ಅನಿಸ್ತು ಕಣೆ. ಪಾಪ ನೀ ಎದ್ದು ಆಗಿತ್ತು ಅವೆಲ್ಲ ನೆನ್ಸ್ಕೊಂಡು ತಿನ್ಬೇಕು ಅಂತ. ಬೇಕಂತ ತಿನ್ನೋಕ್ಕಾಗಿಲ್ಲ, ನಾನು ಕೊಡಿಸ್ದೆ. ಪಾಪ ಏನೋ ನಂಗೆ ತುಂಬ ಖುಷಿ ಆಯಿತು. ಮೇನ್ ಆಗಿ ನನಗೆ ಸ್ಟಾರ್ಬಕ್ಸಲ್ಲಿ ಕುಡ್ದಿದ್ದು ಖುಷಿ ಆಯಿತು, ಮತ್ತು ಅದು ಸಬ್ವೆಲ್ ತಿಂದಿದ್ದು ಖುಷಿ ಆಯಿತು, ಮತ್ತು ಗ್ಲೆನ್ಸಲ್ಲಿ ತಿಂದಿದ್ದು ಖುಷಿ ಆಯಿತು. ಓಕೆ ಗೈಸ್, ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಅಕಸ್ಮಾತ್ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಕ್ಲಿಕ್ ಮಾಡ್ಕೊಳ್ಳಿ ಆ್ಯಂಡ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ಪ್ಲೀಸ್. ಆದಷ್ಟು ನಿಮ್ಗೆ ಎಂಟರ್ಟೈನ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನಿಮ್ಮ ಒಂದು ಸಬ್ಸ್ಕ್ರೈಬ್ ಇದೆ, ನನಗೆ ಸ್ವಲ್ಪ ಮೇಲೆ ಹೋಗ್ತೀನಿ, ಮಾಡಿ ಪ್ಲೀಸ್. ಥ್ಯಾಂಕ್ ಯು ಸೊ ಮಚ್. ಬಾಯ್, ಗುಡ್ ನೈಟ್. ಬದಲಾಗೋ ಬಣ್ಣವೇ ಭಾವನೆ.